ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಟಾಸ್ಕ್ ಮೂಲಕ ಇತಿಹಾಸವನ್ನ ಮರುಕಳಿಸಿ ತ್ಯಾಗ, ಶೌರ್ಯ, ಬಲಿದಾನಗಳನ್ನ ನೆನಪಿಸಿದ ಹಿರಿಮೆ ಲೈಫ್ ಸೂಪರ್ ಗುರುವಿನದು. Hi dashing seniors and daring juniors. ಜೋಡಿಗಳಾಗಿ ನಿಮ್ಮ ತಾಕತ್ತು ತೋರಿಸೋ ಟೈಮ್ ಇವತ್ತು ಬಂದಿದೆ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ. ಆದ್ರೆ ನಿಮ್ಮ 4 ಕೈ ಸೇರಿದ್ರೆ ಏನ್ ಮ್ಯಾಜಿಕ್ ಮಾಡ್ತೀರಾ ಅಂತ ನೋಡೋಣ. ನಮ್ಮಲ್ಲಿ ಜೋಡಿಯಾಗಿ ಗೆಲ್ಲೋದಕ್ಕೆ ತಯಾರಾಗಿ ಈ ಕೂಡಲೇ ಹೊರಡಲಿ. ಲೈಫ್ ಸೂಪರ್ ಗುರು. Welcome to Ren Presents Live Super Guru, powered by Snapdeal.com. ಇದು ಜನರೇಷನ್ ಗಳ ವಾರದ ಮೊದಲನೇ ದಿನಾನೇ ದೇಶ ಪ್ರೇಮ ಮೆರೆದಿರೋ ನಮ್ಮ ಜೋಡಿ ವಾರಿಯರ್ಸ್ಗೋಸ್ಕರ ಡಬಲ್ ಧಮಾಕ ಚಾಲೆಂಜ್ ತಗೊಂಡು ವಾಪಸ್ ಬಂದಿದ್ದೀವಿ. ಗೆಲ್ಲೋಕ್ ಬಂದಿರೋ ಜೋಡಿ ವಾರಿಯರ್ಸ್ ಗುಂಡಿಗೆನ ಗಟ್ಟಿ ಮಾಡ್ಕೊಂಡು ಗುದ್ದಾಡೋಕೆ, ಮುಲಾಜೆ ಇಲ್ದೆ ಚಿಂದಿ ಉಡಾಯಿಸೋಕೆ ರೆಡಿ ಆಗಿದ್ದಾರೆ. ಹೊಸ ದಿನ ಹೊಸ ಚಾಲೆಂಜ್ ಗಾಗಿ ಹೊಸ ಹುಮ್ಮಸ್ಸೊಂದಿಗೆ ಬರ್ತಾ ಇದ್ದಾರೆ. ಜೋಡಿ ವಾರಿಯರ್ಸ್. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಹಾಯ್ ಜೋಡಿ ವಾರಿಯರ್ಸ್, ಹೆಂಗಿದ್ದೀರಾ? ಸೂಪರ್. ನಿನ್ನೆ ನಡೆದ ಕಬ್ಬಿನ ಗಾಣ ರಿಪಬ್ಲಿಕ್ ಡೇ ಟಾಸ್ಕ್ ಅಲ್ಲಿ ಗೆಲ್ತಾರೆ ಶರತ್ ಮತ್ತು ದೇವಮ್ಮ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಸ್ವತಂತ್ರ ಯೋಧರು ಏನೇನ್ ಕಷ್ಟಪಟ್ಟಿದ್ರು, ಸ್ವತಂತ್ರಕ್ಕೆ ಹೋರಾಡಿದವರು ಎಷ್ಟು ನೋವು ಪಟ್ಟಿದ್ರು, ಸ್ವತಂತ್ರ ತಂದ್ಕೊಡಕ್ಕೆ ಎಷ್ಟು ಶ್ರಮ ಹಾಕಿದ್ರು ಅಂತ. ಓಕೆ, ಇವತ್ತು ಮತ್ತೆ ಒಂದು ಹೊಸ ಟಾಸ್ಕ್ ಮತ್ತು ಇವತ್ತು ಡಬಲ್ ಧಮಾಕ. 2 ಚಾಲೆಂಜ್ ಗಳನ್ನ ಮಾಡಕ್ ಹೋಗ್ತಾ ಇದ್ದೀರಾ. ದೇವಮರೆ ಹೇಳಿ ಸರ್. ಏನ್ ಇವತ್ತು ಐಡಿಯಾ, ಪ್ಲಾನ್ ಏನಿದು ಟಾಸ್ಕ್ ಗೊತ್ತಾ? ಏನೋ ಇರ್ಬೋದು ಅನಿಸ್ತಾ ಇದೆ. ಎಳೆಯದು ಮೂಟೆ ಒಳಗೆ ತರಕಾರಿ ಇದೆಯಾ? ತರಕಾರಿ ಇಲ್ಲ, ಎಳಿಬೇಕೇನೋ ಅವತ್ ನಂಗೆ ಅಂತ ಅನಿಸ್ತಾ ಇದೆ. ಎಳಿಬೇಕು ಅವತ್ತರ, ಬಟ್ ಅವತ್ತರ ಜಲ್ಲಿ ಕಲ್ಲಿಲ್ಲ. ನೆಲ ಇದೆ, ಎಲ್ಲ ನ್ಯಾತಾಡ್ಬೇಕು, ಎಳಿಬೇಕು. ಒಂದಕ್ಕೊಂದು ಕನ್ಫ್ಯೂಷನ್ ಕನ್ಫ್ಯೂಷನ್. ಓಕೆ, ನಿಮ್ ಕನ್ಫ್ಯೂಷನ್ ನಿಮ್ಮ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ಬಿಡ್ತೀನಿ. ಸ್ವಲ್ಪ ಮೂಟೆ ಒಳಗಡೆ ತರಕಾರಿ ಇಲ್ಲ, ಮೂಟೆ ಒಳಗಡೆ ಇದೆ ಮಣ್ಣು ಅಷ್ಟೇ. ಅಭಿ ಸರ್, ನೆನ್ನೆ 1-2 ಇಂಚಿಂದ ಸೋತಿದ್ದು ಕಬಡ್ಡಿ ಬೇಜಾರಾಗಿದೆ. ಇವತ್ತು ಈ ವಾರ ಏನೇ ಆಗ್ಲೂ 1-2-3 ಟಾಸ್ಕ್ ಗೆಲ್ಲಬೇಕು. ಓಕೆ, ಇವತ್ತಿನ ಟಾಸ್ಕ್ ಅದಕ್ಕಿಂತ ಮುಂಚೆ ಶರತ್ ಲೈಫ್ ಕೈ ಬದಲಾವಣೆ ಆಗೋ ಸಮಯ. ಶರತ್ ದೇವಮ್ಮ ಅವರಿಂದ ಇಲ್ಲಿಗೆ ಬಂದಿದೆ. ಇಲ್ಲಿಂದ ಯಾರಿಗ ಹೋಗತ್ತೆ ಡಿಸೈಡ್ ಮಾಡೋ ಟಾಸ್ಕ್. ಇವತ್ತಿನ ಟಾಸ್ಕ್ ಹೆಸರು ಕೈ ಭಾರ. ಅಂದ್ರೆ ಕೈಯಿಂದ ಭಾರನ ಹಿಡ್ಕೊಳ್ತೀರಾ, ಭಾರನ ಅಥವಾ ನಿಮ್ಮ ಜೋಡಿನ ಅಂತ ಇವತ್ತು ನೋಡೇ ಬಿಡೋಣ. ಓಕೆ, ಟಾಸ್ಕ್ ತುಂಬಾ ಈಸಿ ಇರುತ್ತೆ. ಜೋಡಿಯಾಗಿ ಬರ್ತೀರಾ. ನಿಮ್ಮ ಮುಂದೆ ಕಾಣ್ತಾ ಇರುವಂತ ಪ್ಲಾಟ್ಫಾರ್ಮ್ ಮೇಲೆ ಈ ಕಡೆ ಒಂದು ಜೋಡಿ, ಆ ಕಡೆ ಒಂದು ಜೋಡಿ ನಿಲ್ತೀರಾ. ನಿಮ್ಮ ಜೋಡಿಗಳನ್ನ ಒಂದು ಕೈಯಿಂದ ಈ ರೀತಿ ತಪ್ಕೋತೀರಾ. ನಿಮ್ಗೆ ಹಗ್ಗನ ಕಟ್ಟೋ ಮೂಲಕ ಆ ಪ್ಲಾಟ್ಫಾರ್ಮ್ ಮೇಲೆ ನಿಲ್ಸಿರ್ತೀವಿ. ಈ ಪುಲ್ಲಿಯಿಂದ ಬಂದಿರುವಂತ ಒಂದು ಹಗ್ಗದ ತುದಿಯನ್ನ ತಲಾ ಒಬ್ಬೊಬ್ರು ಹಿಡ್ಕೊಂಡಿರ್ತೀರಾ ಒಂದೊಂದು ಕೈಯಿಂದ. ಇನ್ನೊಂದು ತುದಿಯಲ್ಲಿ ನಾವು ಭಾರನ ಕಟ್ಟಿರ್ತೀವಿ, ಅಂದ್ರೆ ಭಾರದ ಮೂಟೆನ ಕಟ್ಟಿರ್ತೀವಿ. ಎಷ್ಟೊತ್ತು ಆ ಭಾರನ ಎಳೆದು ಹಿಡ್ಕೊಂಡು ನಿಲ್ತೀರಾ ಅನ್ನೋದೇ ಇವತ್ತಿನ ಟಾಸ್ಕ್. ಜಾಸ್ತಿ ಭಾರ ಆಗ್ತಾ ಹಿಂಗಾಗಬಾರ್ದು. ಒಟ್ಟಿಗೆ ನಿಂತಿರ್ತೀರಾ, ಒಟ್ಟಿಗೆ ಆಡ್ತೀರಾ, ಅಂದ್ರೆ ಆ ಮೂಟೆಯ ಭಾರನ ನೀವು ಹಿಡ್ಕೊಂಡು ನಿಂತಿರ್ತೀರ. ಸ್ಟಾರ್ಟಿಂಗ್ ಅಲ್ಲಿ ಮೇಲ್ ಕಂಟೆಸ್ಟೆಂಟ್ಸ್ 10 kg ತೂಕನ ಹಿಡಿತಾರೆ. ಅದೇ ತರ ಫಿಮೇಲ್ ಕಂಟೆಸ್ಟೆಂಟ್ಸ್ 5 kgನ ಹಿಡ್ಕೊಂಡಿರ್ತಾರೆ. ಪ್ರತಿ 2 ನಿಮಿಷಕ್ಕೊಮ್ಮೆ 5-5 kg ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು, ಆ ಭಾರನ ಕೈಯಿಂದ ಎಳೆದಿಡ್ಕೊಬೇಕೆ ಹೊರ್ತು ನೀವು ಕೈಯನ್ನ ಮೇಲೆ ಚಾಚೋ ಹಾಗಿಲ್ಲ. ಹಾಗೇನಾದ್ರೂ ಚಾಚಿದ್ರೆ ಅದು ನೆಲಕ್ಕೆ ತಾಗಿದ್ರೆ ಅಲ್ಲಿಗೆ ನಿಮ್ಮ ಆಟ ಮುಗಿಯತ್ತೆ. ಆಪೋನೆಂಟ್ ಟೀಮ್ ಅವರು ಗೆಲ್ತಾರೆ. ಟೋಟಲ್ ಆಗಿ 3 ರೌಂಡ್ ನಡೆಯುತ್ತೆ. 3 ರೌಂಡ್ ಅಲ್ಲಿ 3 ವಿನ್ನರ್ ಗಳು ಸಿಗ್ತಾರೆ. ಅಂದ್ರೆ ಬೆಸ್ಟ್ ಟೈಮ್ ಅಂಡ್ ಜಾಸ್ತಿ ತೂಕನ ಹಿಡಿದು ನಿಂತಿರ್ತಾರೋ ಅವರು ಆ 2 ಜೋಡಿ ಫೈನಲ್ ರೌಂಡ್ ಗೆ ಬರ್ತಾರೆ. ಸೊ ಗುರುಗಳು ಹೇಳ್ದಂಗೆ ಇವತ್ತು ಡಬಲ್ ಧಮಾಕ. ಸೊ 2 ಟಾಸ್ಕ್ ಗಳಿರುತ್ತೆ. ಇದು ಮೊದಲನೇ ಟಾಸ್ಕ್.
ಎರಡನೇ ಟಾಸ್ಕ್, ಮೊದಲನೇ ಟಾಸ್ಕ್ ಮುಗಿದಾದ್ಮೇಲೆ ಹೇಳ್ತೀವಿ. ಓಕೆ, ಜೋಡಿಗಳಾಗಿ ನಿಮ್ಮ ತಾಕತ್ತು ಎಷ್ಟಿದೆ ಅಂತ ಟೆಸ್ಟ್ ಮಾಡೋಕೆ ಅಂತ ಈ ಟಾಸ್ಕ್. ಅಪ್ಪಿ ಹಿಡಿದು ಭಾರ ತಡೆದು ಸೈನ್ಸ್ಗಳು ಭಲೆ ಜೋಡಿ ಯಾರು ಅಂತ ನೋಡೋ ಟೈಮ್ ಶುರು ಮಾಡೋಣ. ಓಕೆ, ಮೊದಲನೇ ರೌಂಡ್ ಅಲ್ಲಿ ಬರ್ತಾ ಇರುವಂತ ಜೋಡಿಗಳು ಅಭಿ ಭೋಜಮ್ಮ, ಅವರ ಆಪೋನೆಂಟ್ ಆಗಿ ಬರ್ತಾ ಇರೋದು ಶರತ್ ಅಂಡ್ ದೇವಮ್ಮ. ರೆಡಿನಾ ಶರತ್? ನಿನ್ನೆ ಫೈನಲ್ ರೌಂಡ್ ಅಲ್ಲಿ ನೀವಿಬ್ರೆ ಆಪೋನೆಂಟ್ ಆಗಿದ್ರಿ, ಅವ್ರನ್ನ ಬೀಟ್ ಮಾಡಿದ್ರಿ. ಸೊ ಇವತ್ತು ಅದೇ ರಿಪೀಟ್ ಆಗುತ್ತಾ ಏನ್ ಕತೆ? ಸರ್. ಏನ್ ಹೇಳ್ತೀಯಾ ಅಭಿ? ಎಣ್ಣೆ ತರ ರಿಪೀಟ್ ಆಗಲ್ಲ ಸರ್. ರಿಪೀಟ್ ಆಗಲ್ಲ, ನೋಡೋಣ. ರೆಡಿ, ಬನ್ನಿ ಮತ್ತೆ ಪೊಸಿಷನ್ ತಗೊಳ್ಳಿ. ಭೋಜಮ್ಮ ಅವ್ರಿಗೆ ನನಗೆ ಲೆಫ್ಟ್ ಅಲ್ಲೇ ಬಲ ಅಂದಿದ್ರು. ಲೆಫ್ಟ್ ಹಾಕೋಣ ಅನ್ಕೊಂಡು ಭೋಜಮ್ಮ ಅವ್ರಿಗೆ ಲೆಫ್ಟ್ ನಿಲ್ಸಿದೆ. ರೈಟ್ ಅಲ್ಲಿ ನನಗೆ ಪವರ್ ಜಾಸ್ತಿ ಇತ್ತು, ಸೊ ರೈಟ್ ಅಲ್ಲಿ ನಿಂತ್ಕೊಂಡೆ ನಾನು. 4 ಜನ ದೇವ್ರ ಮೇಲೆ ಭಾರ ಹಾಕಿ ನಾವು ನಿಮ್ಮ ಮೇಲೆ ಭಾರ ಹಾಕ್ತಿವಿ. ರೆಡಿ ಸರ್. ಓಕೆ, ಯಾರು ಸಹಾಯ ಬೇಕಲ್ಲ, ನಾವಿಬ್ರೆ ಹೆಂಗ್ ಹಾಕೋದು? ಕರೆಕ್ಟ್ ಅಲ್ವಾ ಕಿಟಿ? ಸರ್ ರೆಡಿ? ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಓಕೆ, ಹಲ್ ಕಚ್ಚಿ ನಿಂತಿದ್ದಾರೆ ಎರಡು ಕಡೆ. ನಾನು ಅಭಿನ ಇಟ್ಕೊಂಡಿದ್ದೆ ಒಂದು ಕೈಯಲ್ಲಿ, ಅವನು ನನ್ನನ್ನು ಇಟ್ಕೊಂಡಿದ್ದೆ ಸೊಂಟಕ್ಕೆ. ಇದರಲ್ಲಿ ಏನಾದ್ರೂ ಆಗಲಿ ಬಿಡಬಾರ್ದು ಅಭಿ ಅಂತ ಹೇಳ್ಕೊಂಡು ನಾನು ವೆಯ್ಟ್ ಎತ್ತದ್ರಲ್ಲಿ ತುಂಬಾ ಹುಷಾರಿದ್ದೀನಿ ನೀನೇ ಅಂತ ಕೂಡ, ನೀ ಮಾತ್ರ ಬಿಡಬೇಡ ಅಂತಿದ್ದೆ. ಅಭಿ ಭೋಜಮ್ಮ ಸ್ಟಿಲ್ ಆಗ್ಬಿಟ್ಟಿದ್ದಾರೆ. ರಿಪ್ನೋವಿಲ್ವಾ ಭೋಜಮ್ಮ? 10 kg ನನ್ಗೆ ಏನು ವೆಯ್ಟೇ ಗೊತ್ತಾಗ್ತಿರಲ್ಲ. ಈ ಕಡೆ 5 kg, ಅವ್ರಿಗೂ ಏನು ಗೊತ್ತಾಗ್ತಿರಲ್ಲ. ಇದ್ರ ಬಾಡಿ ಸಪೋರ್ಟ್ ತಗೊಳ್ಳಾಗಿಲ್ಲ, ಕೈಯಲ್ಲಿ ಮಾತ್ರ ಇಟ್ಕೋಬೇಕು. ಪ್ಯಾಂಟ್ ಕಿತ್ತು ಕೈ, ಪ್ಯಾಂಟ್ ಸಪೋರ್ಟ್ ಇಟ್ಕೊಳ್ಳ. ಎಸ್. ಸೊ ನಾವು ರೈಟ್ ಸೈಡ್ ಇರೋದ್ರಿಂದ ನಾನು ರೈಟ್ ಲೆಗ್ ನ ಮೇಲೆ ಪ್ರೆಷರ್ ಹಾಕಿಲ್ಲ, ಲೆಫ್ಟ್ ಲೆಗ್ ಮೇಲೆ ಪ್ರೆಷರ್ ಹಾಕಿ ಆರಾಮಾಗಿ ಕೈ ಮೇಲೆ ರೈಟ್ ಬಾಡಿ ವೆಯ್ಟ್ ನೆಲ್ಲ ಬಿಟ್ಟೆ. ಅಭಿ ಕೈ ಶೇಕ್ ಆಗ್ತಾ ಇದೆ, ಯಾಕೆ ಮಗ? ಅಭಿಷೇಕ್ಗೆ ಕೈ ನಡ್ಗಕ್ ಸ್ಟಾರ್ಟ್ ಆಗಿದೆ ಅಂತ. ಸೊ ನನ್ಗೆ ಗೊತ್ತಾಯ್ತು ಅವ್ನು ಓಕೆ, ಅವ್ನು ವೀಕ್ ಆಗ್ತಾನಲ್ಲಿ. ನಾನು ಎಷ್ಟೊತ್ತು ಹಿಡ್ಕೊಂತೀನೋ ಅಷ್ಟು ಅಂದ್ಬಿಟ್ಟು. ದೇವಮ್ಮ ಮತ್ತೆ ಶರತ್ ಇಬ್ರು ಆರಾಮಾಗಿ ಕಾಲ ಹಾಕೊಂಡು ಆರಾಮಾಗಿ ನಿಂತವ್ರೆ. ಇಟ್ಕೊಂಡ್ವಿ ಲೈಕ್ ಪೊಸಿಷನ್ ಹಂಗೆ ಇತ್ತು ನಮಗೆ. ಈ ಕಡೆ ಫುಲ್ಲು ಬಾಡಿ ವೆಯ್ಟ್ ಎಲ್ಲ ಫುಲ್ಲು ಹೋಲ್ಡರ್ ಮೇಲೆ ನಿಂತು ಅದೇ ಬಿಟ್ಟಿದ್ವಿ. ಫಸ್ಟ್ ರೌಂಡ್ ಏನು ಫೀಲ್ ಆಗ್ಲಿಲ್ಲ, ಇಬ್ರಿಗೂ ಹಂಗೆ ನಿಂತಿದ್ವಿ. ಓಕೆ, ಸಚಿನ್ ಅಂಡ್ ಕಿಟಿ ಬನ್ರಪ್ಪ. ಓಕೆ, ಈಗ ಅಭಿ ಕಡೆ 15 kg ಇದೆ, ಭೋಜಮ್ಮ ಕಡೆ 10 kg ಇದೆ, ಶರತ್ 15, ದೇವಮ್ಮ 10. ಓ, ಶೇಕಿಂಗ್. ನಿಮ್ಮ ಜೋಡಿ ಮಾತ್ರ ಹಿಡ್ಕೋಬೇಕು ಬಿಗ್ಗಾಗೆ. ಓ, ಭೋಜಮ್ಮ ಶೇಕಿಂಗ್. ಆ ಕಡೆ ನೋಡ್ರೆ ಭೋಜಮ್ಮ ಅವ್ರ ಕೈ ನಡುಕ್ತಿತ್ತು. ಸೊ ಅವರು ಎಲ್ಬೋ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. 1 ಮಿನಿಟ್ ಇಟ್ಕೊಂಡಾದ್ಮೇಲೆ ಭೋಜಮ್ಮ ಅವ್ರು ಸ್ವಲ್ಪ ಶೇಕ್ ಆಗೋದು ನನಗೆ ಗೊತ್ತಾಯ್ತು. ಪೇನ್ ಇಂದ ಶೇಕ್ ಆಗ್ಲಿಲ್ಲ, ಅವ್ರ ಕೈ ಸ್ವಲ್ಪ ಬೆಟ್ಟಿತ್ತು, ಅದನ್ನ ಜಾರ್ಕೊಂಡು ಸ್ವಲ್ಪ ಲೈಕ್ ಫಿಂಗರ್ಸ್ ತಂಗ ಔಟ್ ಆಗಿತ್ತು. ಅದನ್ನ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳೋದು ಅಂತ ಈ ತರ ಪುನಃ ಸೆಂಟರ್ ಮಾಡ್ಕೊಳ್ಳೋದು ಅಂತ ಹಿಂಗ್ ಮಾಡಿದ್ರು. ಕೈಯಲ್ಲಿ ಹಿಡ್ಕೋಬೇಕು, ಸಪೋರ್ಟ್ ತಗೊಳಂಗಿಲ್ಲ. ಕೈಯಲ್ಲಿ, ಎಸ್. ಓ, 30 kg ಹೊರುವಷ್ಟು ಸ್ಟ್ರೆಂತ್ ನನ್ನಲ್ಲಿ ಇತ್ತು. ಆದ್ರೆ ಕೈ ಚೇಂಜ್ ಮಾಡುವಾಗ ನನಗೆ ಗೊತ್ತಿಲ್ಲದಂಗೆ ಬಿದ್ದೋಗಿ ತುಂಬಾ ನಾನು ಬೇಜಾರು ಮಾಡ್ಕೊಂಡೆ. ಈಗ ಶರತ್ ಮತ್ತು ದೇವಮ್ಮ ಈ ರೌಂಡ್ ಅಲ್ಲಿ ಅಭಿ ಮತ್ತು ಭೋಜಮ್ಮ ಅವರಿಗೆ ಗೆದ್ದಾಗಿದೆ. ಆದ್ರೆ ಎಷ್ಟು ಕೆಜಿನ ಅವರಿಬ್ರು ಜೋಡಿಯಾಗಿ ಹೊರಬಲ್ರು ಅಂತ ಟೆಸ್ಟ್ ಮಾಡಕ್ಕೆ ಈಗ ಇದ್ರ ಮೇಲೆ ಆಟ ಕಂಟಿನ್ಯೂ ಆಗುತ್ತೆ. ಇನ್ನೂ 5 kg ಸೇರಿಸ್ತೀವಿ. ಓಕೆ ಸರ್, ಬನ್ನಿ. ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಎಸ್. 5 kg ಹಾಕಿದಾಗ ನಾನು ದೇವಮ್ಮ ಅವ್ರಿಗೆ ಹೇಳಿದೆ ಸ್ವಲ್ಪ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಅಂತ. ಬಟ್ ಅವ್ರ ಕೈಯಲ್ಲಿ ಅದಕ್ಕಿಂತ ಜಾಸ್ತಿ ಹೊತ್ತು ಅವ್ರು ಹಿಡ್ಕೊಳ್ತಾನೆ ಇದ್ರು.
ನನ್ನ ಹೇಳಿ ಬಿಡಕಣ. ಆಗ್ತಾ ಇಲ್ಲ ಅಂದ್ರೆ ದೇವಮ್ಮ ನಮ್ಗೆ ಹೇಳಿ. ಹೋಗಿ ಆ ಕಡೆ ಹೋಗಿ, ಆ ಕಡೆ ಹೋಗಿ, ಆ ಕಡೆ ಹೋಗಿ, ಆ ಕಡೆ ಹೋಗಿ. ಅದು ಫುಲ್ ಬಾರ್ ಹಾಕಿ, ಮೈ ಬಾರ್ ಹಾಕಿ. ನನ್ನ ಕಡೆ ನಾನು ಜಾಸ್ತಿ ಬೆಂಡ್ ಆದ್ರೆ ಅವ್ರಿಗೆ ಡಿಸ್ಅಡ್ವಾಂಟೇಜ್, ಅವ್ರ ಮೇಲ್ ಬರ್ಬೇಕಾಗ್ತದೆ. ಅವ್ರ ಎಲ್ಬೋ ಬೆಂಡ್ ಆಯ್ತು, ಬೆಂಡ್ ಆದ್ರೆ ಹಿಡ್ಕೊಳಕ್ ಕಷ್ಟ. ಆ ಕಡೆ 20 ಕೆಜಿ, ಈ ಕಡೆ 15 ಕೆಜಿ. ಎಲ್ರಿಗೂ ದೇವಮ್ಮ ಆವಾಜ್ ಹೊಡಿತಿದ್ರು, ನಾನು ನೋಡಿದ್ರೆ ಎಲ್ಲ ನಡೀತಾರೆ ಅಂತ. ಇವತ್ತು ಅವರೇ ನಡೀತಾ ಇದ್ದಾರೆ. ಮಾಡ್ತೀರಾ ಅದು ನಿಂತ್ಕೊಳ್ಳಿ, ಹೆಂಗೆ ತಪ್ಕೋಬೇಕು. ಬಿಡಬೇಡಿ ಅಂತ. ಸೊ ಇಲ್ಲ, ಆಗ್ತಿಲ್ಲ ಅಂದ್ರೆ ನಾನು ಸ್ಟ್ರೈಟ್ ಮಾಡ್ಕೊಳ್ಳಿ ಹಿಂದೆ ಎಲ್ಲ ಕಡೆ ಟ್ರೈ ಮಾಡಿದ್ರು. ಬಾರಕ್ಕೆ ಅದ್ರ ಮೇಲೆ ಅದು ಬಿಡ್ಬೇಡಿ. ಓ 45 ಕೆಜಿ ಹೊತ್ತಿದ್ದೀರಾ ನೀವಿಬ್ರು. ದೇವಮ್ಮ ಹೇಳಿ ಸರ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅಲ್ಲ, ಏನ್ ಐಡಿಯಾ ಮಾಡಿದ್ರಿ, ಏನ್ ಸ್ಟ್ರಾಟಜಿ ಮಾಡಿದ್ರಿ? ನಾವೇನು ಐಡಿಯಾನೇ ಮಾಡಿಲ್ಲ, ಸುಮ್ಮನೆ ನಿಂತ್ಕೊಂಡು ನೀವು ಕರೆದ್ರಿ ನಾ ಬಂದು ನಿಂತ್ಕೊಂಡೆ. ಆಯ್ತು, ನಾವ್ ಹೇಳ್ತೀವಿ ನಿಮ್ ಸ್ಟ್ರಾಟಜಿ, ನಾವ್ ಹೇಳ್ತೀವಿ. ಕ್ರಾಸ್ ಕಾಲ್ ಹಾಕೊಳ್ಳಿ, ಆಮೇಲೆ ಆ ಕಡೆ ಹಗ್ಗ ಇರುತ್ತೆ, ಹಗ್ಗ ಹಿಡ್ಕೊಳ್ಳೋಣ. ಸೊಂಟ ಇಲ್ದಿದ್ರೆ ಹಗ್ಗ ಹಿಡ್ಕೊಳ್ಳೋಣ. ಆಮೇಲೆ ಕೈಯಲ್ಲಿ ಎಳೆಯಕ್ಕಾಗದಿದ್ರೆ ಮೊಣಕೈಯಲ್ಲಿ ಎಳೆಯೋಣ. ನನ್ ಮೊಣಕೈ ಯಾಕೆ ಇಲ್ಲ ಒಂದ್ ಸ್ವಲ್ಪನೇ. ಮೊಣಕೈ ಯೂಸ್ ಮಾಡ್ಬೇಡಂದ್ರು ಹೇಗಿ ಮಾಡೇ ಇಲ್ಲ ನಾನು. ಶರತ್, ಈಗ ಓಕೆ, ಏನೇನ್ ಐಡಿಯಾ ಮಾಡಿದೆ ಹೇಳಪ್ಪ. ಸರ್ ಹೇಳ್ತೀನಿ, ಖಂಡಿತ ಹೇಳ್ತೀನಿ ಸರ್. ಇದಾದ್ಮೇಲೆ ಬೇಡ, ಈಗಲೇ ಬೇಕು ನಮ್ಗೆ, ಈಗಲೇ ಬೇಕು ಸರ್. ಬೇಡ ಸರ್, ಇವಾಗ ನೀನ್ ಹೇಳಿಲ್ಲ ಅಂದ್ರೆ ನಾವು ರೌಂಡ್ ನ ಮುಂದುವರ್ಸಲ್ಲ. ಸರ್ ಏನಿಲ್ಲ ಸರ್. ಅಯ್ಯೋ ಮೈ ಗಾಡ್, ಓ ಮೈ ಗಾಡ್. ಸರಿ ಬಿಡಿ, ನಿಮ್ ಸ್ಟ್ರಾಟಜಿ ನಾವು ಹೇಳ್ಬೇಡಿ. ನಿಮ್ ಸ್ಟ್ರಾಟಜಿ ನಿಮ್ಮ ಹತ್ರನೇ ಭದ್ರವಾಗಿರ್ಲಿ. ಓಕೆ, ಫಸ್ಟ್ ರೌಂಡ್ ಅಲ್ಲಿ ಶರತ್ ಮತ್ತೆ ದೇವಮ್ಮ ಬರ್ತಾರೆ, ಮತ್ತೆ ಅವರ ಆಪೋಸಿಟ್ ಆಗಿ ಅಭಿ ಮತ್ತೆ ಭೋಜಮ್ಮ ಅವ್ರು ಬರ್ತಾರೆ. ಆ ರೌಂಡ್ ನಲ್ಲಿ 35 ಕೆಜಿ ತೂಕನ ಹಿಡಿದು ದೇವಮ್ಮ ಮತ್ತೆ ಶರತ್ ಇಬ್ರು ನಿಲ್ತಾರೆ. ಕಂಗ್ರಾಟ್ಸ್. ಹಂಗಾಗಿ ಅವರು ಫಸ್ಟ್ ರೌಂಡ್ ಅಲ್ಲಿ ಗೆಲ್ತಾರೆ. ನೋಡೋಣ ಅವರು ಫೈನಲ್ಸ್ಗೆ ಹೋಗ್ತಾರಾ ಇಲ್ವಾ ಅಂತ. ಟೈಮು, ಅವ್ರು ಎತ್ತಿರೋ ವೆಯ್ಟ್ ಎಲ್ಲದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಈಗ ಮುಂದೆ ಬರ್ತಾ ಇರುವಂತ ಜೋಡಿ ಸೌಮ್ಯ ಅಂಡ್ ರಾಮಪ್ಪ. ಅವರ ಆಪೋಸಿಟ್ ಆಗಿ ಶಿಲ್ಪಾ ಅಂಡ್ ಫರ್ನಾಂಡೆಸ್. ಟೇಕ್ ಪೊಸಿಷನ್. ಹೊರಕ್ಕೆ ಶಿಲ್ಪಾ ಅಂಡ್ ಮಿಲಿಟರಿ ಮಾವ ಫರ್ನಾಂಡೆಸ್. ಮಿಲಿಟರಿ ಅಂಕಲ್, ರೆಡಿನಾ? ಸ್ಟ್ರಾಟಜಿ ಎಲ್ಲ ಕರೆಕ್ಟ್ ಆಗಿ ಡಿಸ್ಕಸ್ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಶಿಲ್ಪಾ ಸ್ಟ್ರಾಟಜಿ ಕೊಟ್ಟಿದ್ದಾಳ? ಹೌದು. ಏನೇನು ಐಡಿಯಾ ಕೊಟ್ಟಿದ್ದಾಳೆ? ಹೋಲ್ಡ್ ಆಗಿ ಇದು ಮಾಡ್ಬೇಕಾದ್ರೆ ಹೋಲ್ಡ್ ಆಗಿ ಹೋಲ್ಡ್ ಮಾಡಿ ಅಂತ. ವೆರಿ ಗುಡ್. ಈ ಕಡೆ ಬೈಬಡ್ಕಿ ಏನ್ ಹೇಳ್ಕೊಟ್ಟೆ ನಿಮ್ಮ ಅಪ್ಪಂಗೆ? ಹೇಳ್ಕೊಡೋದು ಏನ್ ಸರ್, ಒಂದ್ ರೌಂಡ್ ನೋಡಿದೀವಲ್ಲ ಅಷ್ಟೇ. ಸ್ಟ್ರಾಟಜಿ ಏನಿಲ್ಲ, ಇಟ್ಕೊಳ್ಳೋದಷ್ಟೇ. ಗಟ್ಟಿಯಾಗಿ ಇಟ್ಕೊಳ್ಳೋದು. ಇವ್ರು ಏನೋ ಪ್ಲಾನ್ ಮಾಡಿದ್ರೆ ಅದು ಹೇಳ್ಕೊಡಲ್ಲ. ಅದು ಹೇಳ್ಕೊಡಲ್ಲ. ತುಂಬಾ ಕ್ಲಿಯರ್ ಇದ್ದಾರೆ. ಹಾಕೋಣ ತೂಕ. ಶಿಲ್ಪಾ ಇನ್ನೂ ಏನೋ ಕೋಚಿಂಗ್ ನಡೀತಾ ಇದೆ, ಮುಗಿಸ್ಬಿಡಮ್ಮ ನಿಧಾನಕ್ಕೆ. ಹೋಗಿತ್ತು ಸರ್. ಲೈಫು ಇನ್ನೊಂದು ಜೋಡಿ ಬಂದು ತಗೊಂಡ್ ಹೋದ್ರು ಕೂಡ ಶಿಲ್ಪಾ ಟ್ರೈನಿಂಗ್ ಕೋಚಿಂಗ್ ಕೊಡ್ತಾ ಇರ್ತಾಳೆ. ಆ ಕಡೆ ಸೌಮ್ಯ ರಾಮಪ್ಪ ಅವ್ರು ಕೋಚಿಂಗ್ ಕೊಡ್ತಾ ಇರ್ತಾಳೆ. ಆದ್ರೆ ಟೈಮ್ ಲಿಮಿಟ್ಸ್ ಅಂತಿದೆ. ಶಿಲ್ಪಾ ಹೋಗೋಣ? ಎಸ್. ಸೌಮ್ಯ ಅಂಡ್ ರಾಮಪ್ಪ ರೆಡಿ? ಎಸ್. ಅದು ನೋಡಿದಷ್ಟು ಆಕ್ಚುಲಿ ಈಸಿ ಇರಲಿಲ್ಲ. ಬಿಕಾಸ್ ದಾರ ಕಟ್ಟಿದಾಗ ಬಾಡಿ ಅವ್ರು ಸ್ವಲ್ಪ ಟಿಲ್ಟ್ ಮಾಡಿದ್ರು ನಂದು ಓವರ್ಲ್ಯಾಪ್ ಆಗ್ತಾ ಇತ್ತು. ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ. ಇನ್ 3, 2, 1. ನಾನು ಹೇಳಿದೆ ಸೌಮ್ಯಗೆ, ಯಾವ ಕಾರಣಕ್ಕೂ ಬಿಡಬೇಡ, ಏನಾದರೂ ಆಗಲಿ ಅಂತೇಳಿ. ನಾನೇನ್ ಮಾಡಿದೆ, ಫುಲ್ ಕೆಳಗಡೆಗೆ ಮಾಡ್ಕೊಂಡಿದ್ದೆ. ಬಿಕಾಸ್ ಕೆಲವರೆಲ್ಲ ಅರ್ಧದಲ್ಲಿ ಇಟ್ಕೊಂಡಿದ್ರು. ಅರ್ಧದಲ್ಲಿ ಇಟ್ಕೊಂಡಷ್ಟು ಬ್ಯಾಲೆನ್ಸ್ ತಪ್ಪುತ್ತೆ. ರಾಮಪ್ಪ ಅವ್ರ ಕೈ ಅಲ್ಲಾಡ್ತಾ ಇದೆ. ಇಲ್ಲಿ ಸ್ಟಡಿ ಆಗಿ ನಿಂತಿದ್ದಾರೆ ಫರ್ನಾಂಡಿಸ್ ಅವರು. ಸೌಮ್ಯ ಕೈ ನಡೀತಾ ಇದೆಯಾ? ಇಲ್ಲ ಸರ್, ಚಳಿ ನಡ್ಕದೆ. ಓಕೆ, 2 ನಿಮಿಷ ಕಂಪ್ಲೀಟ್ ಆಗಿದೆ. ಬನ್ನಿ. ಓ ಬಿಡಂಗಿಲ್ಲ, ನಾವು ಹಾಕ್ತೀವಿ. ಎರಡನೇ ಹಂತದಲ್ಲಿ 5 ಕೆಜಿಯನ್ನು ಹೆಚ್ಚು ಮಾಡಿದ್ರು. ಓಕೆ, ಕೈ ಬಿಡಿ. ಈ ಕಡೆ 15, ಆ ಕಡೆ 10, ಈ ಕಡೆ ಕೂಡ ಸೇಮ್. ಫರ್ನಾಂಡಿಸ್ ಅವರು ಶೇಕ್ ಆಗ್ತಾ ಇದ್ದಾರೆ.
ಶಿಲ್ಪ, ನಿನ್ನ ಸ್ಟ್ರಾಟಜಿಗೆ ಉತ್ಸಾಹಕ್ಕೆ ಮೋಸ್ಟ್ ಪ್ರಾಬಲಿ ಮಿಲಿಟರಿ ಮಾವ ಕೈ ಕೊಡೋ ಸಾಧ್ಯತೆ ಇದೆ, ಕೈ ನಡೀತಾ ಇದೆ. ಎಳಿಬಿಡಿ. ಕೈ ಮೇಲೆ ಕೊಡ್ಬಾರ್ದು ಅಷ್ಟೇ, ಕೆಳಗೆ ಎಷ್ಟು ಬೇಕಾದ್ರೆ ಹೇಳ್ಕೊಳ್ಳಿ, ಕೈ ಮೇಲ್ ಮಾಡೋಂಗಿಲ್ಲ ಅಷ್ಟೇ. ಫರ್ನಾಂಡಿಸ್ ಕೈಯಲ್ಲಿ ಆಡ್ತಿದೆ, ಬಟ್ ಸ್ಟಿಲ್ ಆಯ್ತು. ಫರ್ನಾಂಡಿಸ್ ಇಟ್ಸ್ ಓಕೆ, ಕೈ ಲಾಕ್ ಮಾಡ್ಕೊಳ್ಳಿ, ಅದ್ ಮಾಡ್ಕೊಳ್ಳಿ. ಸ್ವಲ್ಪ ಫಾರ್ಮ್ ಆಗಿ ಉಸಿರು ಕರೆಕ್ಟ್, ಬ್ರೆತ್ನ ಕರೆಕ್ಟ್ ಕಂಟ್ರೋಲ್ ಮಾಡಿದ್ರೆ ಕಂಟ್ರೋಲ್ ಸಿಗತ್ತೆ. ವೆಯ್ಟ್ ಫರ್ದರ್ ನನಗೆ ಆ ಲೆಫ್ಟ್ ಹ್ಯಾಂಡ್ ನಲ್ಲಿ ಸರಿಯಾಗಿ ಗ್ರಿಪ್ ಆಗಿ ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ. ನೋಡಿ ನಡಕ್ತಾ ಇದೆ, ಸೀನಿಯರ್ಗಳ ಕೈ ನಡಕ್ತಾ ಇದೆ. 40 ವರ್ಷ ಜಿಮ್ ಮಾಡಿ 15 kg ಎತ್ತಕ್ಕಾಗಲ್ಲ. ನೋ, ಓ ಫರ್ನಾಂಡಿಸ್ ನಿಜ ಮಾಡ್ತಾರೆ ಅನ್ಕೊಂಡೆ. ಅವ್ರ ಬಗ್ಗೆ ನಾನು ಅದು ಯೋಚನೆ ಮಾಡಲಿಲ್ಲ, ಮಾಡ್ತಾರೆ ಅಂತ ಒಂದು ಫಿಕ್ಸ್ ಆಗ್ಬಿಟ್ಟಿದ್ದೆ. ಬಟ್ ಫರ್ನಾಂಡಿಸ್ ಆಗ್ಲಿಲ್ಲ. ನಾನು ಇನ್ನೊಂದಷ್ಟು ಹೊತ್ತವರೆಗೂ ಹಿಡ್ಕೋಬೇಕು ಅಂತೇಳಿ ಹಂಗೆ ಹಿಡ್ಕೊಂಡೇ ಇದ್ದೆ. ಓಕೆ, ಈಗ ಆಡ್ ಮಾಡೋಣ. ನಮ್ಗಿನ್ನೂ ಒಂದು 5 kgs ಹಾಕಿ 15 kgs ಆ ಕಡೆ 20 kgs ಆಯ್ತು. 35 kg ರೆಡಿ. ಓಕೆ ರೆಡಿ. ಓಕೆ, ಕೈ ಬಿಡಿ ಸರ್. ಎಳಿಬೋದು, ಎಳಿಬೋದು ರಾಮಪ್ಪ, ಎಳಿಬೋದು. ಕೂರ್ಬೇಡಿ, ನನಗೆ ಕಷ್ಟ ಆಗುತ್ತೆ. ಫುಲ್ ಕೂರ್ಬೇಡಿ. ಅಪ್ಪನೇ ನನ್ನ ಹಿಡ್ಕೊಳ್ತಾ ಇದ್ದ. ಅಯ್ಯೋ ಅಪ್ಪ, ನಿಮ್ದೇ ವೇಟ್ ಬೀಳ್ತಾ ಇದೆ, ಬಿಡಿ ಬಿಡಿ, ಟೈಟ್ ಆಗಿ ಹಿಡ್ಕೊಂಬೇಡಿ ಅಂತೆಲ್ಲ ಹೇಳ್ತಾ ಇದ್ದೆ. ಓ ಸೌಮ್ಯ ಎಳಿತಿದ್ದಾಳೆ, ರಾಮಪ್ಪ ಎಳಿಬೇಕು. ಫೈನಲಿ ಲಾಸ್ಟಲ್ಲಿ ನನಗೆ ಆಗಲಿಲ್ಲ, ತುಂಬ ಕಷ್ಟ ಅನಿಸ್ತು. ಕೈ ಬಿಡೋಗ್ಬಿಡ್ತಿದ್ಯೇನೋ, ನನ್ನ ಕೈ ಅನ್ನೋ ಥರ ಆಗ್ತಾ ಇತ್ತು. ಸೊ ಅಪ್ಪ ಹಿಡ್ಕೊಂಡಿದ್ರು, ನಾನೇ ಬಿಟ್ಬಿಟ್ಟೆ. ಶಿಲ್ಪ, ಆಕ್ಚುಲಿ ಅವ್ರ ಶೇಕ್ ಶುರುವಾಗಿತ್ತು. ಆ ಶೇಕ್ ಶುರುವಾಗಿ ಅದು ಬೇರೆ ಬೇರೆ ಹಂತಗಳಲ್ಲಿ ಹೋಗಿ ಕೊನೆಗೆ ನಿನ್ನೆ ರೌಂಡ್ ಗೇಮ್ ನಲ್ಲಿ ಗೆದ್ದಿದ್ರಿ, ಆದ್ರೆ ಈಗ ರೌಂಡ್ ಗೇಮ್ ನಲ್ಲೇ ಸೋತ್ರಿ. ಬಿಕಾಸ್ ಇದ್ರ ಮುಂಚೆನೆ ಈ ತರ ಗೇಮ್ ಆಡಿದೀವಿ. ದಟ್ ಭುಜಬಲ ಅದು ಎಳ್ಕೊಂಡಿರೋದು, ಅದರಲ್ಲಿ ಟಿಲ್ ದ ಎಂಡ್ ಐ ವಾಸ್ ಸ್ಟ್ಯಾಂಡಿಂಗ್. ಸೊ ಕಾನ್ಫಿಡೆನ್ಸ್ ಇತ್ತು ನನಗೆ. ಅವಾಗ ಇಂಡಿವಿಜುವಲ್ ಆಗಿತ್ರಿ, ಈಗ ಜೋಡಿಯಾಗಿ ಆಡಿದ್ರಿ. ಏನ್ ಹೇಳ್ತೀರಿ ಫರ್ನಾಂಡಿಸ್ ಸರ್? ಅದು ಲೆಫ್ಟ್ ಹ್ಯಾಂಡ್ ಆದ್ರಿಂದ ನನಗೆ ಲೆಫ್ಟ್ ನಲ್ಲಿ ಎಂತದ್ದು ಆಗುದಿಲ್ಲ. ಆದ್ರಿಂದ ಇವರಿಗೆ ಅಲ್ಲಿ ಬಿಟ್ರೆ ಇವರದ್ದು ಲೆಫ್ಟ್ ಹ್ಯಾಂಡ್ ಆಗ್ತದೆ. ನೀವು ಅದನ್ನ ಹೇಳಿದ್ರ ಮತ್ತೆ ಶಿಲ್ಪಾಗೆ? ಹೌದು, ಅಂದ್ರೆ ಅವ್ರು ಹೇಳಿದ್ರು ಒಪೋನೆಂಟ್ ಯಾವ ಸೈಡ್ ನಲ್ಲಿ ಇದ್ರೆ ಆ ಸೈಡ್ ನಲ್ಲಿ ನಾನು ನಿಲ್ತೇನೆ, ಆ ರೀತಿ ಹೇಳಿ. ಸೊ ರಾಮಪ್ಪ ಅವ್ರು ಯಾವ ಕಡೆ ನಿಲ್ತಾರೋ ನೀವು ಆ ಕಡೆ ನಿಲ್ತೀರಿ ಅಂತ ಶಿಲ್ಪ ನಿನ್ನ ಸ್ಟ್ರಾಟಜಿ ಆಗಿತ್ತು. ಓಕೆ, ರಾಮಪ್ಪ ಮತ್ತು ಸೌಮ್ಯ ಏನ್ ಸ್ಟ್ರಾಟಜಿ ಮಾಡ್ಕೊಂಡಿದ್ರಿ? ಹಾಗೇನಿಲ್ಲ ಸರ್, ಅದನ್ನು ಹಿಡಿಬೇಕು ಅಷ್ಟೇನೆ. ಅದ್ರಲ್ಲಿ ಅಂತ ಸ್ಟ್ರಾಟಜಿ ಏನು ಇಲ್ಲ. ನನಗೆ ಸ್ವಲ್ಪ ಅನುಕೂಲ ಆಗಿರೋದು ಈ ಡಂಬಲ್ಸು, ವೆಯ್ಟ್ಸ್ ಗಿಟ್ಸ್ ಎಲ್ಲ ಎತ್ತಿ ಸ್ವಲ್ಪ ಪ್ರಾಕ್ಟೀಸ್ ಇರೋದಕ್ಕೆ ಸ್ವಲ್ಪ ಹೆಲ್ಪ್ ಆಯ್ತು ಅನ್ಕೊಂಡಿದ್ದೀನಿ. ಈ ಟಾಸ್ಕ್ ಅಲ್ಲಿ ವರ್ಕೌಟ್ ಆಗೋದು ಒಂದೇ ಒಂದು ಸ್ಟ್ರಾಟಜಿ, ಅದು ನಿಮ್ಮ ಫೋಕಸ್. ಸೊ ಕಂಗ್ರಾಟ್ಸ್. ಫೈನಲ್ ರೌಂಡ್ಗೆ ಇವರು ಹೋಗ್ತಾರೋ ಇಲ್ವೋ ನಮಗೂ ಗೊತ್ತಿಲ್ಲ, ನೋಡೋಣ. ಇನ್ನ 2 ಜೋಡಿ ಇವಾಗ ಬರಬೇಕು. ಅವ್ರು ಆಡೋದ್ಮೇಲೆ ಗೊತ್ತಾಗುತ್ತೆ ಯಾವ ಜೋಡಿಗಳು ಫೈನಲ್ಸ್ಗೆ ಹೋಗ್ತಾರೆ ಅನ್ನೋದು. ಸೊ ನೆಕ್ಸ್ಟ್ 3rd ರೌಂಡ್ ಅಲ್ಲಿ ಬರ್ತಾರೋ ಅಂತ ಜೋಡಿಗಳು ಇರೋದು ಇನ್ನು 2 ಜೋಡಿಗಳು. ಅದರಲ್ಲಿ ಸುನಾಮಿ ಕಿಟ್ಟಿ ಅಂಡ್ ಲಕ್ಷ್ಮಿ ಸಿದ್ದಿಯಮ್ಮ ಮತ್ತೆ ಸಚಿನ್ ಅಂಡ್ ಕ್ಷಮಮ್ಮ. ಕ್ಷಮ ಅವರೇ, ಯೋಗಿ ಅವ್ರಿಗೆ ಒಂದು ಅಡ್ವೈಸ್ ಕೊಡ್ತಾ ಇದ್ದಾರೆ. ತೂಕ ನೀವು ಬಿಡೋವಾಗ ಬಿಟ್ಬಿಡಿ ಪಟಾರ್ ಅಂತ, ಇಲ್ಲ ಅಂದ್ರೆ ಹಗ್ಗ ಜೊತೆ ನೀವು ಮೇಲೋಟೋಗ್ತೀರಿ. ನೀವು ಇದ್ದೀರಲ್ಲ ಸರ್. ನನ್ ಮೇಲೆ ನಂಬಿಕೆ ಖಂಡಿತ. ನಾನು 100% ಇರ್ತೀನಿ, ತಲೆನೇ ಕೆಡ್ಸ್ಕೊಂಬಿಡಿ. ಆಗ್ತಾ ಇಲ್ಲ ಅಂತ ಹೇಳಿ ನಾನೇ ಹಿಡ್ಕೊಂತೀನಿ. ಸ್ಟ್ರೈಟ್ ಕ್ವಶನ್ ಸರ್, ನಿಮ್ಮ ಮೇಲೆ ಕಿಟ್ಟಿ ಮತ್ತು ಸಿದ್ದಿಯಮ್ಮನ್ ಹಾಕಿದ್ದು ಎಷ್ಟು ಫೇರ್ ಅಂತ ಅನ್ಸುತ್ತೆ ನಿಮಗೆ? ಫೇರ್ ಸರ್, ಯಾಕಂದ್ರೆ ಇದು ಎಲ್ಲರೂ ಕಾಂಟೆಸ್ಟೆಂಟ್ಸ್, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದ್ದು, ಎಲ್ಲರೂ ಗೆಲ್ಲಕ್ಕೆ ಬಂದಿದ್ದು. ಒಂದು ಕಡೆ ಸಿದ್ದಿಯಮ್ಮ ಮತ್ತು ಸುನಾಮಿ ಕಿಟ್ಟಿ ತೂಕ ಎಳೆಯಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಇನ್ನೊಂದ್ ಕಡೆ ಕ್ಷಮ ಅವರು ಮತ್ತು ಸಚಿನ್. ನಾನು ನಿಮ್ನ ಕಿಟ್ಟಿನ ಬೀಟ್ ಮಾಡೋದು ನೋಡ್ಬೇಕು ಕ್ಷಮ ಅವರೇ. ವಿ ವಾಂಟ್ ಟು ಸೀ ದಟ್. ಮನಸ್ಸು ನಿರ್ಧಾರ ಮಾಡಿದ್ರೆ ಯಾವ್ದು ಕಷ್ಟ ಅಲ್ಲ. ತೂಕ ಹಾಕೋಣ. ಶರತ್ ಅಂಡ್ ಅಭಿ ಬನ್ನಿ. ನಿಮ್ಮ ಟೈಮ್ ಶುರು ಆಗತ್ತೆ. in 3, 2, 1. ಆರಾಮಾಗಿ ಹಿಡಿತಾರೆ ಕ್ಷಮಮ್ಮ. ಅಲ್ಲೇ ನೆಕ್ ಕಟ್ಕೊಳ್ಳಂಗಿಲ್ಲ ಸರ್. ವಂಡರ್ಫುಲ್.
ಲೆಫ್ಟಲ್ಲಿ ಬಂದರೆ 5 kg ಹಿಡಿತಾರೆಲ್ಲ ಪಕ್ಕ ಗೊತ್ತಿತ್ತು. ಸೊ ರೈಟಲ್ಲಿ ಹೆಂಗಾದರೂ ಮಾಡಿ ಒಂದು 5 kg ಆದರೂ ಒಂದು ಸ್ವಲ್ಪ ಹಿಡಿಲಿ ಅಂತ ಅದೊಂದು ಮನಸ್ಸಲ್ಲಿತ್ತು. ನಾಟಕದ ಯಾವ್ದಾನ ಒಂದು ಹೇಳ್ತಾ ಇರಿ ನೀವು, ನಿಲ್ಲಿಸಲೇಬೇಡಿ. आजाद बिना खडग बिना ढाल साबरमती के संग ನಂಗೆ ಡೈವರ್ಟ್ ಮಾಡ್ತಾರೆ ಅಂತ ಅನಿಸಿದ ಹಾಡ ಹೇಳ್ತೀನಿ ಅಂತ ಹಾಡ ಹೇಳಿದೆ ಚೆನ್ನಾಗೇ ಮಾಡ್ತೀನಿ. ರಘುಪತಿ ರಾಘವ ರಾಜಾರಾಮ್. ವೆರಿ ಗುಡ್ ಸಿದ್ದಿಯಮ್ಮ, ನಮಗೆ ಒಂದು ಸಾಂಗ್ ಬೇಕು. ಫಸ್ಟ್ 5 kg ಹಿಡ್ಕೊಂಡಿರುವಾಗ ಈಜಿ ಇತ್ತು. ಎಂತ ಸರ್ಕಾಸ್ಟಿಕ್ ಆಗ್ಲತ್ತ. ಅದೇ ಗುರು ಸರ್ ಮೇಲೆ ಒಂದು ಹಾಡು ಆಡ್ಬೇಕಂತ ಮಾಡಿದ್ವಿ, ಬೇಡ ಅಂತ ಹೇಳಿ ಬೇರೆ ಹಾಡೇ ಆಡದೆ. ಅಯ್ಯಯ್ಯೋ ದರಿಯ ಮಮ್ಮ ಒಳ ಬೆಲೆನ ದಟರೆ ಮಕ, ಅಯ್ಯಯ್ಯೋ ದರಿಯ ಮಮ್ಮ ಒಳ ಬೆಲೆನ ದಟರೆ ಮಕ, ಒಳ ಬೆಲೆನ ದಟರೆ ಮಕ, ಕಮರೆ ಚಪ್ಪಟ ದಿತ ದಿಚೆ ಒಳೆ ದಿತ, ಒಳ ಬೆಲೆನ ದಟರೆ ಮಕ, ಒಳ ಬೆಲೆನ ದಟರೆ ಮಕ, ಒಳ ಬೆಲೆನ ದಟರೆ ಮಕ. 2 ನಿಮಿಷ ಆಯ್ತು. ಇನ್ನು 5 kg ಸಿದ್ದಿಯಮ್ಮಂಗೆ, ಆ ಕಡೆ ಕ್ಷಮಾಮಂಗೆ. ರೆಡಿ? ಓಕೆ, ಕೈ ಬಿಡಿ. ಸೂಪರ್ ಕ್ಷಮಾಮ. ಪಾಪ ಅವ್ರಿಗೆ ಕೈ ಏನಾದರೂ ಇದಾಗ್ಬಿಡುತ್ತೆ ಅಂತ ಅವ್ರನ್ನ ಚಿಕ್ಕದಾಗಿದ್ದಾರೆ. ಸೊ ಇಲ್ಲಿಂದ ಕೆಳಗಡೆ ಹಂಗೆ ಒಂದು ಕೈ ಕೊಟ್ಕೊಂಡು ಸಪೋರ್ಟ್ ಕೊಟ್ಕೊತಿದ್ದೆ ಅವ್ರಿಗೆ. ಸರಿಯಾಗಿ ಹಿಡ್ಕೊಂಡಿದ್ದ ತನ್ನ ಭಾರನೂ ನನ್ನ ಕೈಗಳು ಸಪೋರ್ಟ್ ಕುಟ್ಕೊಂಡು. ಇಲ್ಲಿ ಸಿದ್ದಿಯಮ್ಮ ಸ್ವಲ್ಪ ಯಾಕೋ ಅಲ್ಲಾಡ್ತಿದ್ದಾರೆ, ಕ್ಷಮಾಮ ಸ್ಟಿಲ್ ಆಗಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ 10 kg ಆಗಿದ ತಕ್ಷಣ ಕೈ ನಡುಗ್ತಿದ್ದು. ಸ್ವಲ್ಪ ಕೈ ನಡಬೇಕಾದ್ರೆ ಸಿದ್ದಿಯಮ್ಮನ ಕೈ ಸಿದ್ದಿಯಮ್ಮ ಗಟ್ಟಿಯಾಗಿ ಇಟ್ಕೊಳ್ಳಿ. ಅಯ್ಯೋ ರಕ್ತ ಇಲ್ಲ ಅಂತಾರೆ. ಅಯ್ಯೋ ನೀನು ಮಕ ಮುಂಚೆ ರಕ್ತ ಇರ್ಬೇಕಿದ್ದು ಡ್ಯಾನ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿದ್ದೆ. ಗ್ರೇಟ್ ಫೋಕಸ್, ವಂಡರ್ಫುಲ್ ಕಾನ್ಸಂಟ್ರೇಷನ್. ಫುಲ್ ಫೋಕಸ್ ಇತ್ತು. ಅವ್ರಿಗೂ ಹೇಳ್ತಾ ಇದ್ದೆ, ಅಮ್ಮ ಬಿಡಬೇಡಿ, ಸೂಪರ್ ಅಮ್ಮ, ಹಂಗೆ ಹೆಂಗೆ ಫುಲ್ಲು ಎನರ್ಜಿ ಇದು ಮಾಡಿ ಹಿಡ್ಕೊಂಡಿದ್ರು. ಗಂಡು ಬೇರುಂಡ ತರ ನಿಂತಿದ್ದಾರೆ ಸಿದ್ದಿಯಮ್ಮ ಮತ್ತು ಚಿಟ್ಟೆ. ಗಂಡು ಬೇರುಂಡ, ಬಟ್ ಅವ್ರು ಅಂಟ್ಕೊಂಡು ನಿಂತಿದ್ದಾರೆ. ಒಂಚೂರು ಗ್ಯಾಪ್ ಇಲ್ಲ, ಜನರೇಷನ್ ಗ್ಯಾಪೇ ಇಲ್ಲ ಅವರಿಬ್ಬರ ನಡುವೆ. ಓಕೆನಾ? ಓಕೆನಾ? ಹಗ್ಗ ಬಂದು ಕರೆಕ್ಟಾಗಿ ಆ ಹೆಬ್ಬಲಿಗೆ ಇದಾಗ್ತಿತ್ತು. ನನ್ಗೆ ಗೊತ್ತೇ ಆಗಲಿಲ್ಲ ಯಾವಾಗ ನಾನು 10 kg ಬಿಟ್ಟು ಚೀಲ, ನನಗದು ಗೊತ್ತೂ ಆಗಲಿಲ್ಲ. ಓಕೆ, ಇನ್ನ ಎಕ್ಸ್ಟ್ರಾ 5 kg. ಕಷ್ಟಪಡ್ತಾ ಇದ್ದಾನೆ. ಇದೆಲ್ಲ ಯಾವ ಭಾರ? ಮಣ್ಣು ಕಿತ್ಕೊಂಡ್ ಬರ್ತೇವೆ ನಾವು, ಹಸಿ ಮಣ್ಣು ಎಷ್ಟು ಭಾರ ಇರುತ್ತೆ. ಇಷ್ಟಿಷ್ಟು ಓದ್ಕೊ ಬರ್ತೇವೆ. ಇಷ್ಟಿಷ್ಟು ಓದ್ಕೊ ಬರ್ಬೇಕಾದ್ರೆ ಒಂದು ಕಲ್ಲು ಓದ್ಕೊಂಡ್ ಬಂದಂಗೆ ಆಗುತ್ತೆ ಅದು. ಡಿಸ್ಕ್ವಾಲಿಫೈ ಮಾಡ್ತೀನಿ ಕಿಟ್ಟೆ. ನನ್ನೆಲ್ಲ ಕಣ್ಣು ಹೌದು ಹೌದು. 10 kg ಬತ್ತು, ಅವ್ರಿಗೆ 20 kg ಬತ್ತು ಇಟ್ಕೊಂಡೆ ಹಿಂಗೆ ಇಟ್ಕೊಂಡಿದೆ. ಥೋಡೆ ಸ್ವಲ್ಪ ತಗೋಬೇಡ ಕಣ ಕೆಟ್ಟಿಲ್ಲ. ಸ್ಟ್ರೆಂತ್ ಮಾಡ ನೀನು. ಓಕೆ, 2 ನಿಮಿಷ ಮುಗಿದಿದೆ. ಬನ್ನಿ ತೆಗಿ. ಸ್ವಲ್ಪ ಹೊತ್ತು ನೋಡಿದೆ, ಎಷ್ಟೊತ್ತು ಆಗುತ್ತೆ ನೋಡೋಣ ಅಂದ್ಬಿಟ್ಟು ಹಿಡ್ಕೊಂಡೆ. ಇಲ್ಲ, ತನ್ನಾರೇ ಕೈ ನಡ್ಗ ಬಿಟ್ಟು ಹೋಗ್ಬಿಡುತ್ತೆ. ಕ್ಷಮಮ್ಮ ಅವ್ರಿಗೆ ದಯವಿಟ್ಟು ಎಲ್ಲರೂ ಒಂದು ಅಪ್ಲಾಸ್. 10 kgನ 1 ನಿಮಿಷ 40 ಸೆಕೆಂಡ್ ಹಿಡಿದಿದ್ರಿ. ವಂಡರ್ಫುಲ್, ವಾಟವಾ, ಚೆನ್ನಾಗಿ ಆಡಿದ್ರಿ. ಅದಕ್ಕೆ ಹೇಳೋದು, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ನಮ್ಮ ಕಣ್ಣೆದುರಿಗೆ ಬಿಚ್ಚಿಡುವಂಥದ್ದು ಲೈಫ್ ಸೂಪರ್ ಗುರು. ವಂಡರ್ಫುಲ್. ಕಿಟ್ಟೆ,
ನಿನಗೆ ಬಿಟ್ಟಿರಿ, ನೀನು ಒಬ್ಬನೇ ಬಿಟ್ರೆ ಎಷ್ಟು ಹೊಡಿತೀಯ? ಸುಮಾರು ಹಿಡಿತೀನಿ ಸರ್. ಎಷ್ಟು ಮೂಟ ಇದೆ ಸರ್ ಈ ಕಡೆ? ಓ ಹೌದಾ, ಇದು ಒಳ್ಳೆ ಚಾಲೆಂಜ್. ಬರೋ ಕಣ, ಬರೋ 5, 10, 15, 40, 50, 65 ಕಣ. ಈ ಕಡೆ ಕೇಳಿದ್ದು ಇಲ್ಲ ಕಣ, 65, 65, 15, 80 ಬರ. ಈ ಕಡೆ ಅಂತ ಹೇಳಿದ್ವಿ ಸರ್. ನಾನೇನ್ ಸರ್ ಇದೆಲ್ಲ ಇಟ್ಕೊಬಿಡ್ತೀನಿ ಸರ್ ಅಂತ ಏನೋ ಬಿಲ್ಡಪ್ ಕೊಟ್ಟು ಅವ್ರು ರಿಯಲ್ ಆಗಿ ಕರೆದ್ಬಿಟ್ರು. ಅಯ್ಯೋ ತಲೆ ಕೆಟ್ಟೈತೆ, ನಾನು ಬೇರೆ ಫಸ್ಟ್ ರೌಂಡ್ ಮಾಡಿದ್ದೆ. ನೋಡಿ ಈಗ ಕಿಟ್ಟಿ ಜೊತೆ ಯಾರು ಹೊಡಿತಾರೆ ಅವ್ರ ಟೀಮ್ಗೆ ಒಂದು ಅಡ್ವಾಂಟೇಜ್. ಹುಡುಗರುಗಳು ಏನ್ ಸುಳ್ಳಾಕ ಅಂತಾರ ರಪ ರಪ ಸರ್ ಕಿಟ್ಟಿ ಅಪೋಸಿಟ್ ನಾನು ಅಂದ್ಕೊಂಡು ಎಲ್ಲ ಮೆಡಾಡ್ಕೊಂಡು ಓಡ್ ಬಂದ್ರು. ಈ ರೌಂಡ್ ಅಲ್ಲಿ ಕಿಟ್ಟಿ ಮತ್ತೆ ಸಚಿನ್ ಆಡ್ತಾರೆ. ನಿಮ್ಮಿಬ್ರಲ್ಲಿ ಯಾರು ಗೆಲ್ತಿರೋ ಅವ್ರಿಗೊಂದು ಬ್ಯೂಟಿಫುಲ್ ಅಡ್ವಾಂಟೇಜ್ ಸಿಗತ್ತೆ. ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಏನ್ ತಾಕತ್ತು ಅಂತ ತೋರ್ಸ್ಬೇಕು. ಸಚಿನ್ ಬಿಟ್ಕೊಡ್ಬೇಡ. ಕಮಾನ್ 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 ಸಚಿ, ನಾನೆಂಕಿಲ್ಲ, ನೀನೇ ಮಾಡಿ ತೋರಿಸ್ಬೇಕು. ಓಕೆ ಓಕೆ, ಬರಪ್ಪ ಹುಡುಗ, ಇನ್ನ ತತ್ತೆಜ್ ಯಾಕೆ? ಓಕೆ, ಶರತ್ ನಬಿ ಇಬ್ರು ಕೈ ತೆಗೀರಿ. ಸಚಿನ್ yes ಬಿಡಬೇಡ. ನೋ ಬುಲೆಟ್. ಆಗಲ್ಲ ಅಂದ್ರೆ ಕೈ ಬಿಡ್ಬೇಕು. ಆಗತ್ತೆ ಬಟ್ ಮಾಡ್ಬೇಕು. ಆಗದೆ ಹೇಳಿ ಬರ್ತೀನಿ. ಸಚಿನ್ 25-30 kg ಗಂಟನೆ ಹಿಡ್ದ ನನ್ನ ಪವರ್ ಆಗಿ ಬಂದ ಇಟ್ಕೊಂಡ ನಡಗ ಅಬ್ಬಾರ ಅಂತ ಬಿದ್ದ. ಅದಾದ್ಮೇಲೆ ಶರತ್ ಮಧ್ಯದಲ್ಲಿ ಓಡ್ ಬಂದ. ಶರತ್ ಬರ್ತೀಯ 40ಕ್ಕೆ ಜಾಯಿನ್ ಆಗಬೇಕು. ಶರತ್ ಓಕೆ, ಶರತ್ ಮೈಂಡ್ ಇಡಿಕಿಟಿ ಆಗತ್ತೆ ಇಡಿಕಿಟಿ. ಇವತ್ತು ನಾನು ಫುಲ್ ಸಪೋರ್ಟ್ ನಿನ್ಗೆ ಕಣ. ಹಿಡಿಯಾ ಶರತ್, ನಿನ್ ಫುಲ್ ಸಪೋರ್ಟ್ ಅಂತ ಕಣ. ಕವಾನ್ ಕಿಟಿ. ಓಹೋ, ಇಲ್ಲಿ ಇನ್ನೊಂದೇನೋ ಹೊಸ ಸ್ಟ್ರಾಟಜಿ. ಬಿಡ್ಬೇಡ ಕಿಟಿ. ಕಿಟಿ ಈಗ ಬರ್ತಾ ಇದೆ. ಇನ್ನು 10 kg. ಈಗ ನಡೀತಾ ಇದೆ ಕಾಳಗ. 1, 2, 3, 4 ಎಷ್ಟಿದೆ? 50. ಸಪೋರ್ಟ್ ಇಲ್ಲ, ಅವನು ಲೀನ್ ಆಗಿದ್ದಾನೆ. ಇದು ಕಣ ಆಟ ಅಂದ್ರೆ ಕಿಟೆ. ಬಿಡಲ್ಲ ಸರ್. ಬಟ್ ಬಿಡಬೇಡ. ಶರತ್ ಬಿಟ್ಟ. ಇಲ್ಲ ಬಿಟ್ಟಿಲ್ಲ ಸರ್. ಸರ್ ಎರಡು ಕೈ ಮಗ ಇದೆಲ್ಲ ನಿನ್ಗೆ ಯಾವ್ದು ಬರ ಆಗೋಯ್ತು. ಸಖತ್ ವೈಟ್ ಇತ್ತಲ್ಲ, ಬಿಟ್ಟಿದ ತಕ್ಷಣ ನೋವಾದಂಗೆ ಆಗೋಯ್ತು. ಸಖತ್ ಪೇನ್ ಆಗ್ಬಿಟ್ಟಿತ್ತು. ಕಿಟ್ಟಿ ಎಕ್ಸ್ಟ್ರಾರ್ಡಿನರಿ ಆಡ್ದ. ಕಿಟ್ಟಿ ಮತ್ತು ಸಿದ್ದಿಯಮ್ಮ ಜೋಡಿಗೆ ಒಂದು ಬ್ಯೂಟಿಫುಲ್ ಅಡ್ವಾಂಟೇಜ್ ಸಿಗ್ತಾ ಇದೆ. snapdeal.com ವಿಶಿಂಗ್ ಟ್ರೀ ಹತ್ರ ಹೋಗಿ ನಿನಗೆ ಏನ್ ಬೇಕು ಕಿಟ್ಟಿ ಕೇಳ್ಕೊಂಡ್ರೆ ಅದು ನಿನಗೆ ನೆರವೇರಿಸಲಾಗತ್ತೆ. ಹ್ಯಾಪಿ? ಸರ್ ಓಕೆ. ನಾವ್ ಯಾವಾಗ ಹೇಳ್ತಿದ್ವಿ ಓಪನ್ ಚಾಲೆಂಜ್ ತಗೊಳ್ಳೋ ಮೂಲಕ ಕೂಡ ನಿಮ್ಮ ಸಾಮರ್ಥ್ಯವನ್ನ ಅವಕಾಶ ಸಿಕ್ಕಾಗ ಬಳಸ್ಕೋಬಹುದು ಅಂತ. ಕಿಟ್ಟಿ ಅದನ್ನ ಎಕ್ಸ್ಟ್ರಾರ್ಡಿನರಿ ಪ್ರೂವ್ ಮಾಡಿದ್ವಿ ಮಗ. ಅದು ಕಣ ಕಿಟ್ಟಿ ಅಂದ್ರೆ. ಸೂಪರ್ ಕಣ. ಎಂಜಾಯ್ ದ ಅಡ್ವಾಂಟೇಜ್. ದೇವಮ್ಮ ಅಂಡ್ ಕಿಟ್ಟಿ ಅಂಡ್ ಸಿದ್ದಿಯಮ್ಮ ಫೈನಲ್ ರೌಂಡ್ ಗೆ ಬಂದಿದ್ದೀರಾ. ಸೊ ಈಗ ಫೈನಲ್ ರೌಂಡ್ ನ ಟಾಸ್ಕ್ ನಿಮ್ಮಿಬ್ರಿಗೆ ಮಾತ್ರ ಇರುತ್ತೆ. ಇದನ್ನ ನಿಮ್ಮ ಜೋಡಿಯಲ್ಲಿ ಯಾರು ಬೇಕಾದ್ರೂ ಬಂದು ಆಡ್ಬೋದು. ಅಂದ್ರೆ ಒಬ್ಬರು ಶರತ್ ಆಗಿರ್ಬೋದು, ದೇವಮ್ಮ ಆಗಿರ್ಬೋದು, ಅಥವಾ ಸಿದ್ದಿಯಮ್ಮ ಆಗಿರ್ಬೋದು, ಅಥವಾ ಕಿಟ್ಟಿ ಆಗಿರ್ಬೋದು. ಫೈನಲ್ ರೌಂಡ್ ನ ಟಾಸ್ಕ್ ಏನಪ್ಪಾ ಅಂತೀರಾ? ಓಕೆ, ಸೆಟಪ್ ತಗೊಂಬನ್ರಪ್ಪ. ಓಕೆ, ನನ್ನ ಕೈಯಲ್ಲಿ 2 ಪೋಲ್ ಇದೆ. ನಿಮ್ಮ ಜೋಡಿಯಿಂದ ಒಬ್ಬೊಬ್ರು ಬರ್ತೀರಾ. ಬರೋರು ಈ ಪೋಲ್ ನ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡೋದು ಯಾವ ತರ?
ಈ ರೀತಿಯಾಗಿ ನೀವು ಪೋಲ್ ನ ಬ್ಯಾಲೆನ್ಸ್ ಮಾಡ್ತೀರಾ. ಮೇಲ್ಗಡೆ ಇರೋ ಆ ಒಂದು ವುಡನ್ ಪ್ಲಾಂಕ್ ಗೆ ಸಪೋರ್ಟ್ ತಗೊಂಡು ಕೆಳಗಿಂದ ಮೇಲಕ್ಕೆ ಪುಷ್ ಮಾಡ್ತಾ ನೀವು ಅದನ್ನ ಏರ್ ಅಲ್ಲಿ ನಿಲ್ಸ್ಕೊಂಡಿರ್ತೀರ. ನಿಮ್ಮ ಕೈಗಳು ಯಾವುದೇ ಕಾರಣಕ್ಕೂ ನಿಮ್ಮ ದೇಹಕ್ಕೆ ಟಚ್ ಆಗಬಾರ್ದು. ಟಚ್ ಆದ್ರೆ ಡಿಸ್ಕ್ವಾಲಿಫೈ ಮಾಡ್ತೀವಿ. ಅಕಸ್ಮಾತ್ ಪೇನ್ ಬಂದು ಬ್ಯಾಲೆನ್ಸ್ ತಪ್ಪಿದ್ರೆ ಈ ಪೋಲ್ ಹಿಂಗ್ ಬಿದ್ರೆ ಈಗ ಆಟ ಮುಗೀತು, ನೀವು ಸೋಲ್ತೀರಾ. ಓಕೆ, ಯಾರು ಜಾಸ್ತಿ ಹೊತ್ತು ಈ ಪೋಲ್ ನ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತಿರೋ ಅವರು ಫೈನಲ್ ರೌಂಡ್ ನ ವಿನ್ನರ್ ಆಗ್ತಾರೆ. ಅಂಡ್ ಇವತ್ತಿನ ರೇನ್ ಶೈನಿಂಗ್ ಸ್ಟಾರ್ಸ್ ಆಗ್ತಾರೆ ಅಂಡ್ ಲೈಫ್ ಅವರ ಕೈಗೆ ಸೇರತ್ತೆ. ಓಕೆ ಶರತ್ ಸರ್, ನಿಮ್ ಜೋಡಿಯಲ್ಲಿ ಜೂನಿಯರ್ ಸೀನಿಯರ್ ಬರೋದು ಆಡಕ್ಕೆ? ನಾನೇ ಸರ್. ಓಕೆ, ಈ ಕಡೆ ಸಿದ್ಧಿಯಮ್ಮನ ಕಿಟಿ ನೀನ್ ಬರ್ತೀಯಾ? ಯಾಕೋ ಅಂದ್ರೆ ಸಿದ್ಧಿಯಮ್ಮನ್ ಕಳ್ಸಿ ಗೆಲ್ಲಕ್ ಆಗಲ್ಲ ನಿಮ್ ಟೀಮು ಅಂತ ನೀನ್ ಹೇಳ್ತಾ ಇರೋದು. ನೀನ್ ಹೆಂಗಿರ್ಬೇಕಂದ್ರೆ ಸಿದ್ಧಿಯಮ್ಮನ್ ಕಳ್ಸಿ ಗೆಲ್ಲಿಸ್ತೀನಿ ಅನ್ಬೇಕು ನೀನು. ಅವ್ರ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಇದೆ, ಮೀಟರ್ ಆಫ್ ಆಗಿದೆ, ಅದ್ರಿಂದ ಸ್ವಲ್ಪ ನಾನೇ ಬರ್ತಿದ್ದೀನಿ ಸರ್. ಓಕೆ ಇಬ್ರು ಟೇಕ್ ಪೊಸಿಷನ್. ದೇವಮ್ಮ ಅವ್ರು ಬೇರೆ ಒಂದು ವಾರ್ನಿಂಗ್ ಕೊಟ್ಟಿದ್ರು, ನನ್ನ ಮಗನೇ ಮುಖಾಮುಖಿ ಹೊಡೆದಾಕ್ಬಿಡ್ತೀನಿ, ಇವಾಗ ಗೆದ್ದಿರ ನಂಗೆ ಲೈಫ್ ತಂದು ಕೊಟ್ಟಿಲ್ಲ ಅಂದ್ರೆ ಅಂದ್ಬಿಟ್ಟು. ಶರತ ಕಿಟಿನ ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ತುಂಬಾ ಬ್ಯಾಲೆನ್ಸ್ ಮಾಡ್ಬೇಕು ಜೀವನದಲ್ಲಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಷ್ಟು ದಿನ ಆಗಿದೆ ಲೈಫ್ ಬಂದು ನಿಂಗೆ? ಅದೇನೆ ಸರ್, ಡಿಪ್ಸ್ ಹೊಡೆದಿದ್ನಲ್ಲ ಅದೇ ಅಲ್ಲೇ. ನಿನಗೆ ಬೆಂಕಿ ಗಿಂಕಿ ಆಸಿಡ್ ಗೀಸಿಡ್ ಇದು ಬಲ್ಬ್ ತಿನ್ನೋದು ಬ್ಲೇಡು ಅವೆಲ್ಲ ಫಾಸ್ಟ್ ನಿನಗೆ. ಈ ಸಣ್ಣ ಪುಟ್ಟ ಮಾಡಲ್ಲ ನೀನು. ಸೊ ಹಿಡ್ಕೊಂಡಿದ್ದ 5-10 ಸೆಕೆಂಡ್ಗೆ ಪೇನ್ ಸ್ಟಾರ್ಟ್ ಆಯ್ತು. ಪೇನ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಮತ್ತೆ ರೀಸ್ಟಾರ್ಟ್. ದೇವಮರೆ ಹೇಳಿ ಸರ್. ದತ್ತು ಮಗ ಗೆಲ್ತಾನ ದತ್ತು ಮಗ ಗೆಲ್ತಾನ? ದತ್ತು ಮಗನೇ ಗೆಲ್ಲೋದು. ದತ್ತು ಮಗಂಗೆ ಕಿಟ್ಟಿ ಕೈಗಳು ಶೇಕ್ ಆಗ್ತಾ ಇದೆ. ಹ್ಯಾಂಡ್ ಬ್ಯಾಲೆನ್ಸ್ ಕೈಯೆಲ್ಲ ನಡುಗಕ್ಕೆ ಸ್ಟಾರ್ಟ್ ಆಯ್ತು. ಗಟ್ಟಾಗಿ ಹಿಡ್ಕೊಂಡು ಹಂಗೆ ಸುಮಾರು ಬ್ಯಾಲೆನ್ಸ್ ಮಾಡ್ತಾನೆ ಇದ್ದೆ. ಪ್ರಾಣ ಹೋದ್ರು ಸರಿ, ಆಟ ಬಿಡಲ್ಲ, ಲೈಫ್ ಬಿಡಲ್ಲ ಅಂತಾನೆ ಷರತ್ತು. ಕಿಟ್ಟಿ ಆರಾಮಾಗಿ ನಿಂತಿಯಾನೆ. ಚಿಕ್ಕಪ್ಪ ಓಕೆನಾ? ಓಕೆ ನಿಮ್ ಕಡೆ? ಓಕೆ ಎಸ್ ದೊಡ್ಡಪ್ಪ ರೆಡಿ. ಥ್ಯಾಂಕ್ ಯು ಚಿಕ್ಕಪ್ಪ. ಓಕೆ, ನೀವು 5 ನಿಮಿಷಗಳನ್ನ ಪೂರೈಸಿದ್ದೀರಾ. 5 ನಿಮಿಷ ಕಂಪ್ಲೀಟ್ ಮಾಡೋದು ನಡೆಚ್ಚು. ಹಿಡ್ಕೊಂಡಿದ್ದೆ ಪೇನ್ ಜಾಸ್ತಿ ಆಯ್ತು, ಯಾಕೆಂದ್ರೆ ಪೋಲ್ ಬಂದ್ಬಿಟ್ಟು ವೆಯ್ಟ್ಲೆಸ್. ಸೊ ವೆಯ್ಟ್ ಇದ್ರೆ ನಮ್ಗೆ ಗೊತ್ತಾಗತ್ತೆ ನಮ್ ಕೈ ಕೆಳಗೆ ಹೋಗ್ತೀಯಾ ಮೇಲೆ ಹೋಗ್ತೀವಿ ಅಂತ. ವೆಯ್ಟ್ಲೆಸ್ ಆದಾಗ ನಮ್ ಕೈ ಕೆಳಗೋದ್ರೂ ಗೊತ್ತಾಗಲ್ಲ, ಮೇಲೋದ್ರೂ ಗೊತ್ತಾಗಲ್ಲ. ಬೆಳನ ರಿಲ್ಯಾಕ್ಸ್ ಮಾಡ್ಕೋತಿಯಾನೆ. ಏನೋ ಟೈಪ್ ಮಾಡ್ತಾ ಇದ್ದೀನಿ. ಏನ್ ಟೈಪ್ ಮಾಡ್ತಾ ಇದ್ದೀನಿ ಮೆಸೇಜು? ಯಾರಿಗೆ? ಗರ್ಲ್ ಫ್ರೆಂಡ್ಗಾ? ಬಿತ್ತು ಅಂತ ಅನ್ಕೊಂತ ಇದ್ದಂಗೆ ಮತ್ತೆ ಹೋಗಿ ಅದೇ ತಡ್ಕೊಂತ ಇದ್ದಂಗೆ ನಾನು ಮತ್ತೆ ಕಾನ್ಶಿಯಸ್ ಅದೇ, ಇಲ್ಲ ಬಿಡಬಾರ್ದು ಆಗೋಗುತ್ತೆ ಅಂತ. ಇವತ್ತಿನ ಲೈಫ್ ತಗೊಳ್ಳೋ ಮೂಲಕ ರೇನ್ ಶೈನಿಂಗ್ ಸ್ಟಾರ್ಸ್ ಆಗಿದ್ದಾರೆ ಶರತ್ ಮತ್ತೆ ದೇವಮ್ಮ. ಇಟ್ಸ್ ಯುವರ್ ಟೈಮ್ ಟು ಶೈನ್. ಹಾಳಾಗಿ ಹೋಗ್ಲಿ, ನಾಳೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ, ಧೂಳು ಎಬ್ಬಿಸಿ ಎಬ್ಬಿಸ್ತೀನಿ. ಎಲ್ಲಿ ಟಾಸ್ಕಲ್ಲಿ ಸೋತಿದ್ದೀನಿ, ನಾಳೆ ಮಾತ್ರ ನನ್ನ ಮಕ್ಳಿಗೆ ಒಬ್ಬರಿಗೂ ಚಾನ್ಸೇ ಕೊಡಲ್ಲ. ಅದು ಏನಾದಾಗ್ಲಿ ನಾನು ನಾದೇ ಆಗ್ತೀನಿ. ಏನಾಯ್ತು ಕೆಟ್ಟೆ? ಇಲ್ಲ ಸರ್, ಕರೆಕ್ಟ್ ಆಗಿ ಹಿಡಿದಿದೆ, ಎಲ್ಲಿ ಮಿಸ್ ಆಯ್ತು ಅನ್ನೋದು ಗೊತ್ತಿಲ್ಲ. ಈ ಆಟ ಹಾಗೇನೆ, ಒಂದು ಕ್ಷಣದಲ್ಲಿ ಕೈ ಕೊಡುತ್ತೆ ಬ್ಯಾಲೆನ್ಸ್. ಜೀವನದಲ್ಲೂ ಹಾಗೆ, ಸ್ವಲ್ಪ ಮೈ ಮರೆತ್ರೆ ಬ್ಯಾಲೆನ್ಸ್ ತಪ್ಪೋಗುತ್ತೆ. ಅಲ್ಲಿಗೆ ಲೈಫು ನಮ್ಮ ಕೈ ಬಿಟ್ಟು ಹೋಗುತ್ತೆ. ಇವತ್ತಾಗಿದ್ದೆ ಅದು ಬ್ಯಾಲೆನ್ಸ್. ಒಂದು ಕ್ಷಣದಲ್ಲಿ ಯಾಮಾರಿದ್ದಕ್ಕೆ ಕಿಟ್ಟಿ ಲೈಫ್ ನ ಕಳ್ಕೊಂಡ. ಅದೇ ಲೈಫ್ ಶರತ್ ಹೊಡೆದ. ಮತ್ತೆ ಕಂಟಿನ್ಯೂಸ್ ಆಗಿ 2ನೇ ಸಲ ಈ ವಾರ ಲೈಫ್ ನ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಕಂಗ್ರಾಚುಲೇಷನ್. ಓಕೆ, ಇನ್ನ ಮಿಕ್ಕ ವಿಚಾರನ ನಾವು ನಿಮ್ಗಳ ಜೊತೆ ಡಿಸ್ಕಷನ್ ಏರಿಯಾದಲ್ಲಿ ಮಾತಾಡ್ತೀವಿ. ಅಂಟಿಲ್ ದೆನ್, ಸಿ ಯು ಆಲ್, ಟೇಕ್ ಕೇರ್, ಬಾಯ್. ಸೂಪರ್ ಗುರು. Welcome back to Rain Presents Live Super Guru powered by Snapdeal.com. ಇದು ಜನರೇಷನ್ ಗಳ ವಾರು. ಇವತ್ತಿನ ಕೈ ಬಾರ ಟಾಸ್ಕ್ ಅಲ್ಲಿ
3 ಜನ ವಿನ್ನರ್ಗಳಾಗಿ ನಿಂತ್ಕೋತಾರೆ. ಮೊದಲನೇ ರೌಂಡ್ ಅಲ್ಲಿ ಬಂದಂತ ಶರತ್ ಮತ್ತೆ ದೇವಮ್ಮ, ಅವರ ಆಪೋನೆಂಟ್ ಆಗಿ ಬಂದಿದ್ದು ಅಭಿ ಮತ್ತೆ ಭೋಜಮ್ಮ. ಇದರಲ್ಲಿ ಶರತ್ ಅಂಡ್ ದೇವಮ್ಮ ಅವರು ಗೆಲ್ತಾರೆ, ಅಭಿ ಮತ್ತೆ ಭೋಜಮ್ಮ ಅವರು ಸೋಲ್ತಾರೆ. ಎರಡನೇ ರೌಂಡ್ ಅಲ್ಲಿ ಬಂದಿದ್ದು ಸೌಮ್ಯ ರಾಮಪ್ಪ ಅವರು ಹಾಗೆ ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರು. ಅದರಲ್ಲಿ ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರು ಸೋಲ್ತಾರೆ. ವಾಟ್ ಹ್ಯಾಪನ್ ಶಿಲ್ಪಾ? ಸೊ ವಿ ಟ್ರೈಡ್ ಸರ್, ಬಟ್ ಅವ್ರ ವಯಸ್ಸಿಗೆ ಕಂಪೇರ್ ಮಾಡಿದ್ರೆ ಹಿ ಗೇವ್ ಇಸ್ ಬೆಸ್ಟ್, ಬಟ್ ದೆನ್ ಅದಕ್ಕಿಂತ ಇನ್ನೂ ಕೊಡು ಅಂದರೆ ಹೌ ಕ್ಯಾನ್ ಹಿ ಗಿವ್? ಹೀಸ್ ಗಿವನ್ ಇಸ್ ಬೆಸ್ಟ್ ಅಷ್ಟೇ ಸರ್. ಅದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಕೊಡಿ ಅಂತ, ಟಾಸ್ಕ್ ಡಿಮ್ಯಾಂಡ್ ಮಾಡ್ತಾ ನೋ ಐ ಟೋಲ್ಡ್ ಅವರಿಗೆ ಇದು ಮಾಡಿ, ಬಿಕಾಸ್ ನಾನು ಅಷ್ಟೇ ಅವಾಗ್ಲೇನೆ ಹೇಳಿದೆ ಹಿ ಕುಡ್ ಹ್ಯಾವ್ ಡನ್ ಅಂತ. ಬಟ್ ದೆನ್ ಯೋಚನೆ ಮಾಡಿದ್ರೆ ಅವ್ರಿಗೆ ಎಷ್ಟು ಸಾಧ್ಯ ಅದನ್ನ ಕೊಟ್ಟಿದ್ದಾರೆ. ದಟ್ಸ್ ಇಟ್. ಅದೇ ರೌಂಡ್ ಅಲ್ಲಿ ಕಿಟ್ಟಿ ಮತ್ತೆ ಸಿದ್ದಿಯಮ್ಮ ಅವರು ಗೆಲ್ತಾರೆ. ಯಾವ ಜೋಡಿಗಳು ಕೂಡ ಮಾಡದೇ ಇರೋ ಅಷ್ಟು 45 kg ಅವರಿಬ್ರು ಹಿಡಿದು ನಿಲ್ತಾರೆ. ಆ ರೌಂಡ್ ಅಲ್ಲಿ ಗೆಲ್ತಾರೆ, ಅದರಿಂದ ಒಂದು ರೆಕಾರ್ಡ್ ಆಗತ್ತೆ. ಆದ್ರೆ ಫೈನಲ್ ರೌಂಡ್ ಅಲ್ಲಿ ಕಿಟ್ಟಿ ಸೋಲ್ತಾನೆ. ಏನಾಯ್ತು ಕಿಟ್ಟಿ? ಅದೇನೇ ಸರ್, ಅದು ಲಾಸ್ಟಲ್ಲಿ ಅಡ್ವಾಂಟೇಜ್ ಮಾಡಿದಾಗ ಸ್ವಲ್ಪ ಕೈ ಏಟಾಗಿತ್ತು. ಅದು ಸಖತ್ ಬ್ಯಾಲೆನ್ಸ್ ಮಾಡ್ತಾನೆ ಇದೆ, ಫೋಕಸ್ ಆಗಿ ಎಲ್ಲಿ ಮಿಸ್ ಹೊಡಿತು ಅನ್ನೋದು ಗೊತ್ತಾಗಿಲ್ಲ. ಸಖತ್ ಪೇನ್ ಎಲ್ಲ ಬಂದ್ಬಿಟ್ಟಿದೆ ರೈಟ್ ಸೈಡ್ ಭುಜ ನಂಗೆ. ಆಕ್ಚುಲಿ ಕಿಟ್ಟಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀವಿ, ಬ್ಯಾಲೆನ್ಸಿಂಗ್ 1 ಸೆಕೆಂಡಲ್ಲಿ ಮಿಸ್ ಆಯ್ತು, ಒಂದು ಕ್ಷಣ ಏನಾಯ್ತು ಅಂತ ಗೊತ್ತಿಲ್ಲ. ಇದೆಲ್ಲವೂ ಲ್ಯಾಕ್ ಆಫ್ ಫೋಕಸ್ ಮಾತ್ರ. ಶರತ್ ಸರ್, ಫೋಕಸ್ ಮಾಡ್ತಾ ನಿಂತಿದ್ದೆ, ಬ್ಯಾಲೆನ್ಸ್ ಮಾಡ್ತಾ ನಿಂತಿದ್ದೆ, ಏನ್ ನೋಡ್ತಾ ಇದ್ದೀನಿ ತಲೆಯಲ್ಲಿ? ಸರ್, ಅಲ್ಲೊಂದು ಹುಲ್ಕಡ್ಡಿ ಇದೆ, ಒಂದೇ ಒಂದು ಸಿಂಗಲ್ ಇದೆ. ಅಲ್ಲಿ ಅದನ್ನ ನೋಡ್ಕೊಂಡು ಲೈಕ್ ಮೈಂಡ್ ಡೈವರ್ಟ್ ಮಾಡ್ತಿದ್ದೆ. ನಿಜ ಹೇಳ್ಬೇಕು ಅಂದ್ರೆ ಸರ್, ನನ್ನ ಅಕ್ಕಪಕ್ಕ ಕೂತಿರೋದು ನನ್ನ ಇನ್ಸ್ಪಿರೇಷನ್. ಅಂಡ್ ಗೆದ್ದ ಮೇಲೆ ಅಲ್ಲಿಂದ ಕಿರ್ತ್ಯ ನಿನ್ನ ಖುಷಿನ ವ್ಯಕ್ತಪಡಿಸ್ತೀಯ, ಓಡೋಗಿ ದೇವಮ್ಮನ ತಪ್ಕೊಂಡು ಇವಾಗ ಕೊಡು, ಇವಾಗ ಒಂದು ಮುತ್ತು ಕೊಡು ಅಂತ ಕೇಳ್ತೀಯ. ಬಿಕಾಸ್ ಆ ಮಾತು ಮುಂಚೆ ಹೇಳಿದ್ರು ಇಲ್ಲಿ ನಿಂತ್ಕೊಂಡು, ನನ್ನ ಮಗನೇ ಎಕ್ಸ್ಟ್ರಾ ತೋರ್ಸ್ಕೊಳಕ್ಕೋಸ್ಕರ ನೀನು ಅಲ್ಲಿ ಹೋಗಿ ಸೋತ್ಬೋದು ಬಂದೆ, ಬೇಕಿತ್ತ ನಿನಗದು, ನೀನು ಗೆಲ್ದಿರಪ್ಪ ಮುಖದ ಮೇಲೆ ಹೊಡೆದಿ ಕೆಲವು ಪದಗಳು ಯೂಸ್ ಮಾಡಿ ಅಲ್ಲಿ ಮುಡ್ದಾಕ್ತೀನಿ ಅಂದ್ರು. ಸೊ ಅದು ಪ್ರೂವ್ ಮಾಡ್ಲೇಬೇಕಿತ್ತು ಸರ್. ಪ್ರೂವ್ ಮಾಡಿದ್ಯಾ. ಅಂಡ್ ಈಗ್ಲೂ ಕೂಡ ಲಿಪ್ಸ್ಟಿಕ್ ಮಾರ್ಕ್ ಕಾಣಿಸ್ತಾ ಇದೆ ನನಗೆ, ಹೋಗೇ ಇಲ್ಲ. ಸೊ ಅಲ್ಲಿಗೆ ಫೈನಲ್ ರೌಂಡ್ ಮುಗಿಯುತ್ತೆ. ಫೈನಲ್ ರೌಂಡ್ ನಲ್ಲಿ ಶರತ್ ಮತ್ತೆ ದೇವಮ್ಮ ಅವರು ಗೆಲ್ತಾರೆ. ಗೆದ್ದು ರಿನ್ ಶೈನಿಂಗ್ ಸ್ಟಾರ್ಸ್ ಆಗಿ ಲೈಫ್ ನ ಅವ್ರ ಕೈಯಲ್ಲಿ ಇಟ್ಕೊಂಡು ಆರಾಮಾಗಿ ಕೂತಿದ್ದಾರೆ. ಆದ್ರೆ ಸುನಾಮಿ ಕಿಟ್ಟಿ ಮತ್ತು ಸಿದ್ದಿಯಮ್ಮ ಜೋಡಿಲಿ ಕಿಟ್ಟಿ ಭಾರವನ್ನ ಹಿಡಿದು ಎಳೆಯುವಾಗ ಓಪನ್ ಚಾಲೆಂಜ್ ಕೊಡ್ತಾನೆ, ಎಷ್ಟು ಬ್ಯಾಗ್ ಇದೆಯೋ ಅಷ್ಟು ಬ್ಯಾಗ್ ಕಟ್ಟಿ ಅಂತ. ಆ ಚಾಲೆಂಜ್ ತಗೋತಾನೆ ಶರತ್. ಬಟ್ ಅದರಲ್ಲಿ ಶರತ್ ಮಾಡಕ್ಕಾಗಲ್ಲ. ಆದ್ರೆ ಅಷ್ಟು ತೂಕನ ಕಿಟ್ಟಿ ಒಬ್ಬನೇ ಹಿಡಿತಾನೆ, ತುಂಬಾ ಹೊತ್ತು ನಿಂತಿರ್ತಾನೆ. ಅದನ್ನ ಪ್ರೂವ್ ಮಾಡಿ ತೋರಿಸಿರೋದ್ರಿಂದ ಕಿಟ್ಟಿ ಮತ್ತು ಸಿದ್ದಿಯಮ್ಮಗೆ ಒಂದು ಬ್ಯೂಟಿಫುಲ್ ಅಡ್ವಾಂಟೇಜ್ ಸಿಗ್ತಾ ಇದೆ. Snapdeal.com ವಿಶಿಂಗ್ ಟ್ರೀ ಹತ್ರ ಹೋಗಿ ನಿನ್ನ ವಿಶ್ ನ ನೀನು ಕೇಳ್ಕೊಳ್ತೀಯಾ. ಅದು ನಮಗೆ ರೂಲ್ಸ್ಗೆ ಬದ್ಧವಾಗಿದ್ರೆ ಅದು ನಿನಗೆ ಸ್ವಲ್ಪ. ಓಕೆ ವಂಡರ್ಫುಲ್. ಓಕೆ, ಇವತ್ತಿನ ವೋಟೌಟ್ ಶುರು ಆಗ್ಲಿ. ವಿನ್ನರ್ಸ್ ಇಂದ ಶರತ್ ಅಂಡ್ ದೇವಮ್ಮ ಬನ್ನಿ. ಸಚಿನ್ ಮತ್ತು ಕ್ಷಮಮ್ಮ ಕಮ್ಮಿ ಟೈಮ್ ಅಷ್ಟೇ, ಇನ್ನೇನು ರೀಸನ್. ಸೊ ನಾವು ಔಟ್ ಮಾಡ್ತಾ ಇರೋದು ಸಚಿನ್ ಮತ್ತು ಕ್ಷಮಮ್ಮ ಅವ್ರಿಗೆ. ಟುಡೇಸ್ ವೀಕ್ ಪರ್ಫಾರ್ಮೆನ್ಸ್. ಕ್ಷಮಮ್ಮ ಸಖತ್ ಕಷ್ಟಪಟ್ಟರು, ಅದರಿಂದ ಅವ್ರಿಗೆ ಔಟ್ ಮಾಡ್ತೀನಿ. ಭೋಜಮ್ಮ ಮತ್ತು ಅಭಿ ಸ್ಟ್ರಾಂಗ್ ಇದ್ರು ಫಿಸಿಕಲಿ, ಸೊ ಅವ್ರಿನ್ನೂ ತುಂಬ ಟೈಮ್ ಹಿಡಿಬೋದಿತ್ತೇನೋ. ಔಟ್ ಮಾಡ್ತಾ ಇರೋದು ಅಭಿ ಮತ್ತು ಭೋಜಮ್ಮನ. ಬೇಗ ವೆಯ್ಟ್ನ ಬಿಟ್ಟರು. ಭೋಜಮ್ಮ ಶಮಮ್ಮ ಅಷ್ಟೂ ಎಫರ್ಟ್ ಹಾಕಿಲ್ಲ, ಹಾಕಿದ್ರೆ ಶುಡ್ ಹ್ಯಾವ್ ಪ್ಲೇಡ್ ಬೆಟರ್. ಓಕೆ, ಇವತ್ತಿನ ಟಾಸ್ಕ್ ಅಲ್ಲಿ ಯಾರು ಕಳಪೆ ಪ್ರದರ್ಶನನ ನೀಡಿದರೆ ಅನ್ನೋದನ್ನ ನೀವುಗಳು ಡಿಸೈಡ್ ಮಾಡಿ ವೋಟ್ ಮಾಡಿದ್ದೀರಾ. ಫಸ್ಟ್ ವೋಟ್ ಹೋಗ್ತಾ ಇದೆ ಸಚಿನ್ ಅಂಡ್ ಕ್ಷಮಮ್ಮ. ರೀಸನ್ನ ಕೊಟ್ಟಿದ್ದಾರೆ, ಕಮ್ಮಿ ಟೈಮ್ ತೂಕನ ಅವರು ಹಿಡಿದಿದ್ದಾರೆ ಅಂತ. ಸೊ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಅಭಿ ಅಂಡ್ ಭೋಜಮ್ಮ. ಭೋಜಮ್ಮ ಅವರ ಎಫರ್ಟ್ ಕಮ್ಮಿ ಇತ್ತು. ಸೊ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಸಚಿನ್ ಅಂಡ್ ಕ್ಷಮಮ್ಮ. ಸೊ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ
ಅಭಿ ಅಂಡ್ ಭೋಜಮ್ಮ. ಸೊ ಅಲ್ಲಿಗೆ 2 ವೋಟ್ ಅಭಿ ಭೋಜಮ್ಮ, ಇನ್ನು 2 ವೋಟ್ ಸಚಿನ್ ಕ್ಷಮಮ್ಮ. ಮುಂದಿನ 2 ವೋಟ್ಗಳು ಡಿಸೈಡ್ ಮಾಡುತ್ತೆ ಯಾರು ಇವತ್ತಿನ ಡೇಂಜರ್ ಝೋನ್ಗೆ ಬರ್ತಾ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಸಚಿನ್ ಅಂಡ್ ಕ್ಷಮಮ್ಮ. ಕೊನೆಯ ವೋಟ್ ಹೋಗ್ತಾ ಇರೋದು ಸಚಿನ್ ಅಂಡ್ ಕ್ಷಮಮ್ಮ ಅವ್ರಿಗಲ್ಲ, ಅಭಿ ಮತ್ತೆ ಭೋಜಮ್ಮ ಅವ್ರಿಗೆ. 3 ವೋಟ್ ಅಭಿ ಮತ್ತೆ ಭೋಜಮ್ಮ ಅವ್ರ ಕಡೆ ಇದೆ, ಇನ್ನ 3 ವೋಟ್ ಸಚಿನ್ ಮತ್ತೆ ಕ್ಷಮ ಅವರ ಕಡೆ ಇದೆ. ಹಂಗಾಗಿ ಇವತ್ತು ಡೇಂಜರ್ ಝೋನ್ಗೆ 2 ಜೋಡಿಗಳು ಬರ್ತಾ ಇದೆ. ಅಭಿ ಎಷ್ಟನೇ ಟೈಮ್ ಡೇಂಜರ್ ಝೋನ್ಗೆ ಬಂದಿರೋದು? ಫಾರ್ ದ ಫಸ್ಟ್ ಟೈಮ್. ಮುಂದೆ ಬರೋ ಶಾಕ್ ಶುಕ್ರವಾರದ ದಿನ ಯಾವ ರೀತಿ ಶಾಕ್ ಕೊಡುತ್ತೆ ಅಂತ ನಮಗೂ ಗೊತ್ತಿಲ್ಲ. ಸೊ ನೋಡೋಣ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ snapdeal.com, ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಮಯಾಸ್, ಫಾಗ್, ಹೆಡ್ ಅಂಡ್ ಶೋಲ್ಡರ್, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ನಾವು ನಿಮ್ಗೆ ನಾಳೆ ಸಿಗ್ತೇವೆ ಹೊಸ ಟಾಸ್ಕ್ ನ ಜೊತೆ. ಅಂಟಿಲ್ ದೆನ್, ಸಿ ಯು ಆಲ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಕೈ ತೂಕ ಟಾಸ್ಕಲ್ಲಿ ಗೆದ್ದಿದ್ದೀನಿ. ತೂಕನ ಜಾಸ್ತಿ ಹಿಡಿದು ಎಲ್ಲರಿಗಿಂತ ಎಲ್ಲ ಕಂಟೆಸ್ಟೆಂಟ್ಗಿಂತ. ಅದರಲ್ಲಿ ಅಡ್ವಾಂಟೇಜ್ ಕೊಟ್ಟರು ಗುರು ಸರ್ ಮತ್ತು ಯೋಗಿ ಅಣ್ಣ. ಒಂದು ಮಟನ್ ಊಟ ಸೂಪರ್ ಆಗಿರೋ ತಂದೂರಿ ಎಂಪೈರ್ಲಿ ಅದೊಂದು ಊಟ ಮಾಡ್ತಿದ್ವಿ. ಆಮೇಲೆ ಒಂದು ಜೊತೆ ಶೂಸು, ರಿಬಾಕ್ ಶೂಸು ಅದು ಮಾಡಿದ್ದೀವಿ. ಪೆಪ್ಸಿ ಸುಮಾರು ದಿನ ಆಗಿತ್ತು ಸರ್ ತಿಂದು. ಅಡ್ವಾಂಟೇಜ್ ಸಿಕ್ಕರೆ ಈ ಥರ ಸಿಗ್ಬೇಕಪ್ಪ ಲೈಫಲ್ಲಿ. ಇಲ್ಲಿ ಒಂದು ಅಡ್ವಾಂಟೇಜ್ ಸಿಗ್ಲಪ್ಪ ನನಗೆ. ನಾನೇನೇನು ಕೇಳಿದೆ ಎಲ್ಲ ಬಂದಿದೆ. ಶೂಸು ಕೇಳಿದೆ, ಶೂಸು ಬಂದಿದೆ, ಸೂಪರ್ ಆಗಿದೆ ಶೂಸು. ಇದೇ ಶೂಸ್ ಹಾಕೊಂಡು ನಾಳೆ ಟಾಸ್ಕ್ ಮಾಡಿ ಗೆಲ್ಲಬೇಕು. ಒಳ್ಳೆಯದಲ್ಲಿ ಬಾಯ್.